ಆರಾಮಿದ್ದೀರಾ? ಟಿಫನ್ ಆಯ್ತಾ? ಊಟ ಬೇಕು ಅಂತಂತೀರಾ? ಸರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ. ಕರ್ಮಣ್ಯ ವಾರಿತನಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುಗಳು ಮಾ ಸಂತಸಕರ್ಮಿ. ಮಾಡುವ ಕೆಲಸವನ್ನ ಅತ್ಯಂತ ನಿಷ್ಠೆಯಿಂದ ಮಾಡೋಣ, ಅದರ ಪ್ರತಿಫಲವನ್ನ ಕಾಣದ ಶಕ್ತಿಗೆ ಕೈ ಬಿಡೋಣ ಎನ್ನುವಂತಹ ಆಶಾ ಮನೋಭಾವನೆಯನ್ನು ವ್ಯಕ್ತಪಡಿಸಿ ಇದೇ 3 ವರ್ಷಗಳ ಹಿಂದೆ ಈ ಕೊಟ್ಟೂರು ಸ್ವಾಮಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಾಶಿಕ್ಷಣಾರ್ಥಿಯಾಗಿ ಅಭ್ಯಾಸವನ್ನು ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ಅನುಭವಗಳನ್ನು ಪಡೆದುಕೊಂಡು ಇಲ್ಲಿಂದ ಹೊರಗೋದ್ವಿ. ನಾವು ಓದ್ತಿರುವಂತಹ ಸಂದರ್ಭದಲ್ಲಿ 3 ದಿನಗಳ 5 ಈ ಮಾದರಿಯಲ್ಲಿ ಒಂದು ಕಾರ್ಯಾಗಾರವನ್ನು ಮಾಡಿದ್ರು. ನನಗೆ ಅದೇ ನೆನಪಾಗ್ತದೆ ಎಲ್ಲ. ಇವತ್ತು ಇಲ್ಲಿ ಬಂದು ಕೂತು ನೋಡಿದಾಗ ಎಲ್ಲರೂ ನಾನು ಮಾಡ್ದಂಗೆ ನಾವು ಭಾಗವಹಿಸಿದ್ರಲ್ಲ ಅದರಂಗೆ ಐತಲ್ಲಪ್ಪ, ಎಷ್ಟು ಚಂದ ಐತಲ್ಲಪ್ಪ ಅಂತ ನಾನು ಮತ್ತೆ ಬಿ ಎಡ್ ಓದೋವಂತ ಅನ್ಕೊಂಡೆ. ಗಾಢ ಬಿಡು ಮತ್ತೆ ಮುಗಿಸ್ಮೇಲೆ ಮತ್ತೆ ಬಂದ್ರೆ ಸರ್ ಬೈತ ನಾನು ಸುಮ್ಮನೆ. ಬಟ್ ಇವತ್ತು ಈ ಸದರಿ ಕಾರ್ಯಕ್ರಮದಲ್ಲಿ 7 ದಿನದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಈ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನನ್ನನ್ನ ಈ ಸಮಾಜ ವಿಜ್ಞಾನ ವಿಷಯದ ಕಾರ್ಯಾಗಾರನ ಪ್ರದರ್ಶಕನಾಗಿ ಆಯ್ಕೆ ಮಾಡಿ ಅವಕಾಶ ಮಾಡಿಕೊಟ್ಟಿರೋದು ಏನಿದೆಯಲ್ಲ, ಇದು ನನ್ನ ಜೀವನದಲ್ಲಿ ಸಿಕ್ಕಂತಹ ಅತ್ಯಂತ ದೊಡ್ಡ ಅವಕಾಶ. ಈ ಒಂದು ಅವಕಾಶವನ್ನ ಮಾಡಿಕೊಂಡಿರುವಂತಹ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಮಾರ್ಗದರ್ಶಕರಾಗಿರುವಂತಹ ವಿಕ್ರಮ್ ಸರ್ ಅವರು ಮತ್ತು ನನ್ನ ಎಲ್ಲ ಗುರುವೃಂದಕ್ಕೂ ಹಾಗೂ ಪ್ರೀತಿಯ ಪ್ರಾಶಿಕ್ಷಣ ವಿದ್ಯಾರ್ಥಿಗಳಿಗೂ ನಿಮಗೆಲ್ಲರಿಗೂ ಶರಣಾರ್ಥಿ ವಂದನೆಗಳು, ನಮಸ್ಕಾರ. ಪಾಠ ಶುರು ಮಾಡೋಣವೇ? ವಾಯ್ಸ್ ಬರವಾದ ನಮ್ ಕ್ಲಾಸ್ ನ ಗುರುಗಳು ಹೆಂಗ್ ಮಾತಾಡ್ತಾರ ಅಂದ್ರೆ ಟಾಪ್ ಕಿತ್ತು. ಪಾಠ ಶುರು ಮಾಡೋಣವೇ? ಎಸ್. ಉತ್ತರಂ ಯಸ್ಸ ಮುದ್ರಸ್ಯ ಹಿಮಾದಶಿವ ದಕ್ಷಿಣ ವರ್ಷಂ ತಥಾವಳಕಂ ನಮಃ ಭಾರತೀಯತರ ಸಂತತಿ. ಅಂದ್ರೆ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವಂತಹ ದೇಶವೇ ಭಾರತ. ಈ ಭಾರತ ದೇಶದೊಳಗಡೆ ವಿವಿಧ ರೀತಿಯ ಜಾತಿಗಳು, ಧರ್ಮಗಳು, ಲಿಂಗಗಳು, ಪಂಗಡಗಳು, ಮತಗಳು ಎಲ್ಲವೂ ಕೂಡ ಇದ್ದಾವೆ. ಹೌದಾ? ಇಷ್ಟೆಲ್ಲ ಇದ್ರೂ ನಾವೆಲ್ಲರೂ ಒಗ್ಗಟ್ಟಾಗಿ ವಸುದೈವ ಕುಟುಂಬಕಂ ಎನ್ನುವ ರೀತಿಯಲ್ಲಿ ಬದುಕ್ತಾ ಇದ್ದೀವಿ. ಹೌದಾ? ಅದಕ್ಕೆ ಮೂಲವಾದ ಕಾರಣ ಇರುವ ಎಲ್ಲ ಆಚಾರ ವಿಚಾರಗಳಿಗೆ ಯಾವುದೇ ಪೂರ್ವಗ್ರಹ ಭಾವನೆಗಳು ಇಲ್ಲದೆ ಇರುವ ಎಲ್ಲ ಆಚಾರ ವಿಚಾರಗಳನ್ನ ಗೌರವಿಸುವುದು ಮತ್ತು ಅದರ ಸಂಪೂರ್ಣ ಜ್ಞಾನವನ್ನ ಪಡೆದಿರುವುದು. ಹೌದಾ? ಸರಿ. ಹಾಗಾದ್ರೆ ಈ ಒಂದು ಸಣ್ಣ ಚಟುವಟಿಕೆಯ ಮುಖಾಂತರ ವಿವಿಧ ಆಚಾರ ವಿಚಾರಗಳ ಸಂಸ್ಕೃತಿಗಳ ಬಗ್ಗೆ ತಿಳಿತಾ ಹೋಗುವ. ಮಾಡೋಣವಾ? ಶುರುನಾ? ಸಿದ್ಧರಿದ್ದೀರಾ? ಓಕೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮನ್ನ ಚಟುವಟಿಕೆ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನ 4 ಗುಂಪುಗಳಾಗಿ ಮಾಡ್ತೀವಿ. ಮಾಡಬಹುದಾ? 1ನೇ ಗುಂಪು, 2ನೇ ಗುಂಪು, 3ನೇ ಗುಂಪು ಮತ್ತು 4ನೇ ಗುಂಪು. 4 ಗುಂಪುಗಳು ಇದ್ದೀರಿ. ನಿಮ್ಮ ತಂಡಕ್ಕೆ ಒಂದೊಂದು ಹೆಸರುಗಳನ್ನು ಕೊಡ್ತೀನಿ ನಾನು. 1ನೇ ಗುಂಪಿನ ಹೆಸರು ಋಗ್ವೇದ. ಈಗ 2ನೇ ಗುಂಪಿನ ಹೆಸರು ಏನಾಗ್ಬೋದು? ಈ ಗುಂಪಿನ ಗುಂಪು ಹೇಳಾಗಿಲ್ಲ, ನಮ್ ಸಾರ್ ಬೈತಾರೆ. ಏನಾಗ್ಬೋದಮ್ಮ? 3ನೇ ಗುಂಪಿನ ಹೆಸರು, 4ನೇ ಗುಂಪಿನ ಹೆಸರು ನನಗಿಂತ ಶಾಲೆ ನೀವೇ ಬೇಕು. ಸರಿ. ಈ ಚಟುವಟಿಕೆ ಏನಂದ್ರೆ ನಿಮಗೆ ಕೆಲವೊಂದಿಷ್ಟು ಚಿತ್ರಗಳನ್ನು ಕೊಡ್ತಾ ಇದ್ದೀನಿ. ಒಂದೊಂದು ತಂಡಕ್ಕೆ 4 ಚಿತ್ರಗಳನ್ನು ಕೊಡ್ತೇನೆ. ಆ 4 ಚಿತ್ರಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವ ಚಿತ್ರ ಆ ಗುಂಪಿಗೆ ಸೇರೋದಿಲ್ಲ ಅನ್ನೋದನ್ನ ತೆಗೆದುಕೊಂಡು ಬಂದು ನೀವಲ್ಲಿ ಅಂಟಿಸಬೇಕು. ಸರಿನಾ? ಓಕೆ. ಚಟುವಟಿಕೆ ಶುರು ಮಾಡುವಾಗ ನಾನು ಕೆಲವೊಂದು ಸೂಚನೆಗಳಿದ್ದಾವೆ ನಿಮಗೆ. 1ನೇ ಸೂಚನೆ, ಯಾವುದೇ ಕಾರಣಕ್ಕೂ ಕೂತಲ್ಲಿ ಉತ್ತರಗಳನ್ನ ಹೇಳೋ ಹಾಗಿಲ್ಲ. ಗುಂಪಿನಲ್ಲಿ ಅನ್ನೋ ರೀತಿಯಾಗಿ ಯಾರೋ ಉತ್ತರ ಹೇಳ್ತಾ ಇದ್ರೆ ಅದಕ್ಕೆ ಸೇರಿಸಿ ಉತ್ತರ ಹೇಳೋ ಹಾಗಿಲ್ಲ. ಎದ್ದು ನಿಂತು ಕೈ ಮೊದಲು ನಿಮ್ಮ ತಂಡದ ಸದಸ್ಯರ ಜೊತೆಗೆ ಮಾತನಾಡಿ ಯಾವುದು ಸರಿ ಉತ್ತರ ಅನ್ನೋದನ್ನ ಚರ್ಚೆ ಮಾಡಿ ಎದ್ದು ನಿಂತು ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನ ಹೇಳಬೇಕು. ಸರಿನಾ? ನಿಮಗೆ ಕೆಲವೊಂದಿಷ್ಟು ಚಟುವಟಿಕೆಗಳು ಬರ್ತಾವ. ಬರೆಯೋದು ಹೇಳ್ತೀನಿ, ಎಲ್ಲಿ ಬೇಕಾದ್ರೆ ಅಲ್ಲಿ ಬರೆಯಂಗಿಲ್ಲ. ನಾನು ಕೆಲವೊಂದು ಪುಟಗಳನ್ನ ನಿಮಗೆ ಕೊಡ್ತೀನಿ, ಅದೇ ಪುಟದಲ್ಲಿ ಬರೀಬೇಕು. ನಾನು ಅದನ್ನ ಕ್ರಾಸ್ ಚೆಕ್ ಮಾಡ್ತೀನಿ. ಇದಿಷ್ಟು ನಿಮ್ಗೆ ಗಮನಿಸಿರಿ. ಈಗ ಚಟುವಟಿಕೆ ಶುರು ಮಾಡೋಣವೇ? ಮಾಡಂದ್ರಿ? ಓಕೆ. ಕೈ ನಡಗತ್ತ ಜೊತೆ. ಹೌದು, 12 ನಾನು 14 ತಿಂಗಳಾಯ್ತು ಪಾಠ ಮಾಡಿ. ಲಾಸ್ಟ್ ಇಯರ್ ನಾನು ಶಾಲೆಗೆ ಹೋಗಿಲ್ಲ. ಸರಿ ಇಟ್ಕೊಳ್ಳಿ. ಲಾಸ್ಟ್ ಇಯರ್ ಒಂದು ಶಾಲೆಗೆ ಹೋಗಿಲ್ಲ.
ಮತ್ತೆ ಪುನಃ ಶಾಲೆ ಹೋಗೋ ಹಾಗೆ ಧೈರ್ಯವನ್ನ ಯಾವ್ದಾದ್ರು ಒಂದು ಕಾಲೇಜ್ ಕೊಡ್ತಾ ಇದೆ ಅಂದ್ರೆ ಅದು ಕೊಟ್ಟೂರು ಸಮಯ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ. ಯಾಕಂದ್ರೆ ಈ ಲಾಸ್ಟ್ ಇಯರ್ ಅತಿಥಿ ಶಿಕ್ಷಕನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೆ. ನಮ್ಮ ಸರ್ಕಾರ ನೇಮಕಾತಿ ಮಾಡ್ತದ ಅಂತೇಳಿ ಅನ್ಕೊಂಡು ಹೋಗಿದ್ದೆ. ವಾಪಸ್ ಬಂದ ನಂತರ ಇನ್ನೂ ಏನು ನೇಮಕಾತಿ ಆಗಿರಲಿಲ್ಲ. 14 ತಿಂಗಳು ಎಲ್ಲಿ ಮಾತಾಡಿಲ್ಲ, ಪಾಠ ಮಾಡಿಲ್ಲ, ಒಂದ್ ಲೆಕ್ಕಕ್ಕೆ ಮಾನಸಿಕನಾಗಿದೆ. ಈಗ ವಾಪಸ್ ಬಂದಿವಿ. 14 ತಿಂಗಳ ನಂತರ ಇದು ನನಗೆ ಸಿಕ್ಕ ಮೊದಲನೇ ಅವಕಾಶ ಮತ್ತು ದೊಡ್ಡ ಅವಕಾಶ. ಸರಿ, ಈಗಾಗಲೇ ನಿಮಗೆಲ್ಲರಿಗೂ ಸೂಚನೆಗಳನ್ನ ನೀಡಿದ್ದೀನಿ. ಸ್ವಲ್ಪ ನಿಮ್ಮ ತಂಡದ ಸದಸ್ಯರ ಜೊತೆಗೆ ಮಾತನಾಡಬೇಕು. ಯಾವ ಚಿತ್ರ ಗುಂಪಿಗೆ ಸೇರೋದಿಲ್ಲ ಅದನ್ನು ನೀವು ಅಲ್ಲಿ ಅಂಟಿಸಬೇಕು. ಆ ಕೆಲಸಗಳನ್ನು ಮಾಡ್ತಿರಲ್ವಾ? ನಿಮಗೆ 10 ಸೆಕೆಂಡ್ಗಳ ಕಾಲ ಅವಕಾಶ ಇದೆ. ಪ್ಲೀಸ್. ಓಕೆ, ಇಲ್ಲಿ ಆಗುವಂತಹ ಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ನೀವು ಸ್ಲೈಡ್ ಅಲ್ಲಿ ಕೂಡ ವೀಕ್ಷಣೆಗಳನ್ನ ಮಾಡಬಹುದು. ಸ್ಲೈಡ್ ಅಲ್ಲಿ ಕೂಡ ತಾವು ವೀಕ್ಷಿಸಬಹುದು. ನಾನು ಕೊಟ್ಟಿರುವಂತಹ ಚಟುವಟಿಕೆಗಳು ಯಾವ್ಯಾವ ಅನ್ನೋದನ್ನ, ಈ ಗುಂಪಿಗೆ ಸೇರುವ ಚಿತ್ರವನ್ನು ಗುರುತಿಸಿರುವಂತಹ ಚಟುವಟಿಕೆ ಇದು. ನೀವು ಕೂಡ ವೀಕ್ಷಣೆ ಮಾಡಬಹುದು. ರೆಡಿನಾ? ಬನ್ನಿ. ಸರಿ, ಒಂದ್ ನಿಮಿಷ ಅಲ್ಲೇ ಇರಲಿ. ನಿಮ್ಮ ತಂಡದ ಹೆಸರು? ಉಡುಪಿಯ ತಂಡದವರು. ನೀವು ಡಿಸೈಡ್ ಮಾಡಿಲ್ಲ ಆ ಚಿತ್ರ ಗುಂಪಿಗೆ ಸೇರೋದಿಲ್ಲ ಅಂತ, ಹೌದಾ? ಆ 3 ಚಿತ್ರಗಳು ಒಂದೇ ಅಂತ ಹೆಂಗೆ ಹೇಳ್ತೀರಿ? ಜೋರಾಗಿ ಹೇಳು. ವೆರಿ ಗುಡ್, ವೆರಿ ಗುಡ್. ಚಪ್ಪಾಳೆ ಬರಲಿ. ಥ್ಯಾಂಕ್ ಯು. ನೆಕ್ಸ್ಟ್ ಒನ್. ಥ್ಯಾಂಕ್ ಯು. ಸ್ವಲ್ಪ ಬೇಗ ಆಗಲಿ ಚಟುವಟಿಕೆ. ಮತ್ತೆ ನೀವು ರೆಡಿ ಇದ್ದೀರಲ್ಲ 3ನೇ ಗುಂಪಿನವರು? ನಿಮ್ಮ ತಂಡದ ಹೆಸರು? ನಾನು ಬರ್ತೇನೆ, ನೀವು ಬರೀಬಾರ್ದು. ನಿಮ್ಮ ತಂಡದ ಹೆಸರು? ಬನ್ನಿ, ನೆಕ್ಸ್ಟ್ ಬಂದ್ರೆ. ಈಗ ನಿಮ್ಮ ತಂಡದ ಹೆಸರು? ಯಶುವೇದ ತಂಡದವರು. ಆ 3 ಚಿತ್ರಗಳು ಒಂದೇ ಅಂತ ಹೇಗೆ ಹೇಳ್ತೀರಿ ನೀವು? ತಂಡದವರಿಗೆ ಕೊಟ್ಟಿರುವಂತಹ ಚಿತ್ರಪಟಗಳಲ್ಲಿ 3 ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ್ದು, ಅದು ಮಾತ್ರ ಬೇರೆ ಧರ್ಮಕ್ಕೆ ಸಂಬಂಧಿಸಿದ್ದು. ಈ ಅಕ್ಕನಿಗೆ ಜೋರಾದ ಚಪ್ಪಳೆ ಬರಬಹುದು. ಥ್ಯಾಂಕ್ ಯು. ನೆಕ್ಸ್ಟ್ ಒನ್. ಓಕೆ, ಸಾಮವೇದ. ನಿಮ್ಮ ತಂಡದವರು ಈ 3 ಚಿತ್ರಗಳು ಒಂದೇ ಅಂತ ಹೇಗೆ ಹೇಳ್ತೀರಿ? ಸರ್, ನಮಗೆ ನೀಡಿರುವಂತಹ ಚಿತ್ರಪಟದಲ್ಲಿ ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದಂತಹ ಚಿತ್ರಪಟಗಳಿದ್ದು, ಆ ಒಂದು ಚಿತ್ರಪಟ ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದೆ. ಓಕೆ, ಥ್ಯಾಂಕ್ ಯು. ನಿಮಗೂ ಒಳ್ಳೆಯದಾಗಿ. ನೆಕ್ಸ್ಟ್ ಒನ್. ನಿಮ್ಮ ತಂಡದ ಹೆಸರು? ಈಗ ಆ ಉಳಿದ 3 ಚಿತ್ರಗಳು ಒಂದೇ ಅಂತ ಹೇಗೆ ಹೇಳ್ತೀರಿ ನೀವು? ಎಲ್ಲ ಶಾಲೆಯಲ್ಲಿ ನಿಮ್ಮೆಲ್ಲರಿಗೂ ಚೂಡದ ಚಪ್ಪಾಳೆ. ಸರಿ, ಥ್ಯಾಂಕ್ ಯು. ಹಾಗಾದ್ರೆ ಈ 4 ಚಿತ್ರಗಳನ್ನ ಅವ್ರೇನ್ ಅಂಟಿಸಿದಾರಲ್ಲ ಅವೇ 4 ಚಿತ್ರಗಳು ಇರೋದು. ಈ 4 ಚಿತ್ರಗಳನ್ನ ಈ ಚಟುವಟಿಕೆಗಳು ನೀವು ಅಂಟಿಸಿದಿರಿ. ಇನ್ನು ಹೇಳ್ತಾ ಇದ್ದೀರಿ ಇನ್ನು 4 ಚಿತ್ರಗಳು ಆ ಗುಂಪಿಗೆ ಸೇರೋದಿಲ್ಲ ಅಂತೇಳಿ. ಹಾಗಾದ್ರೆ ನನ್ನ ಪ್ರಶ್ನೆ, ಈ 4 ಚಿತ್ರಗಳು ಯಾವ ಧರ್ಮಕ್ಕೆ ಸಂಬಂಧಿಸಿವೆ? ಗುಂಪಿನಲ್ಲಿ ಯಾವ ಧರ್ಮ? ಬೌದ್ಧ ಧರ್ಮ. ಹಾಗಾದ್ರೆ ನಿಮಗೆ ಪ್ರಶ್ನೆ ಇದು, ಬೌದ್ಧ ಧರ್ಮದ ಸ್ಥಾಪಕ ಯಾರು? ವೆರಿ ಗುಡ್. ನೆಕ್ಸ್ಟ್ ನಿಮಗೆ ಪ್ರಶ್ನೆ ಇದು, ಗೌತಮ ಬುದ್ಧ ಯಾವ ಸ್ಥಳದಲ್ಲಿ ಜನಿಸ್ತಾರೆ? ಎಲ್ಲರೂ ಶಾಲೆ. ಸರಿ, ನಿಮಗೆ ಪ್ರಶ್ನೆ, ನೇಪಾಳದ ಮುಂದಿನ ವನ ಯಾರು? ನೇಪಾಳದ ಮುಂದಿನ ವನ ಅನ್ನೋದು ಒಂದು ಕಾಡು. ಅಲ್ಲಿಯೇ ಜನಿಸಲು ಕಾರಣವೇನು? ಸರಿ, ಆಗಲಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಗೌತಮ ಬುದ್ಧನ ಜನನ, ಗೌತಮ ಬುದ್ಧ ಯಾವ ವರ್ಷದಲ್ಲಿ ಜನಿಸಿದರೋ, ಗೌತಮ ಬುದ್ಧ ಯಾವ ಸ್ಥಳದಲ್ಲಿ ಜನಿಸಿದರೋ, ಲುಂಬಿನಿ ವನದಲ್ಲಿ ಜನಿಸಲು ಕಾರಣವೇನು, ಅವನ ಬೋಧನೆಗಳೇನು ಎನ್ನುವುದನ್ನು ಕುರಿತು ಹೊಸ ಧರ್ಮಗಳ ಉದಯ ಎನ್ನುವಂತಹ ಘಟಕದ ಮುಖಾಂತರ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳು ಎನ್ನುವಂತಹ ಉಪಘಟಕದ ಮೂಲಕ ನಾವೆಲ್ಲರೂ ಕಲಿಯೋಣ. ಸೊ ಭಯ ಆಯ್ತು ನನಗೆ.
ಓಕೆ, ಗೌತಮ ಬುದ್ಧನ ಜೀವನಗಳನ್ನ ತಿಳಿಯುವ ಮೊದಲು ನೆಕ್ಸ್ಟ್ ಒನ್ ಪ್ಲೀಸ್. ಓಕೆ, ಇಲ್ಲ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನ ತಿಳಿಯುವ ಮೊದಲು ನಿಮಗೊಂದು ಚಟುವಟಿಕೆ ಮಾಡಿಸ್ತೀನಿ. ಸಿದ್ಧನಾ? ರೆಡಿ ಇದ್ದೀರಾ? ಚಟುವಟಿಕೆ ಹೆಸರು ಮೌಢ್ಯಕ್ಕೆ ಮದ್ದು, ಮೌಢ್ಯಕ್ಕೆ ಮದ್ದು ಅಂತೇಳಿ. ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಸಾಮಾಜಿಕ ಮೌಢ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದೀನಿ. ನೀವು ಇಲ್ಲೂ ಕೂಡ ವೀಕ್ಷಣೆ ಮಾಡಬಹುದು. ಆ ಚಿತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಅಂದ್ರೆ ಒಂದು ಹೆಸರನ್ನು ಕೊಡಬೇಕು. ಮೊದಲನೇ ಚಿತ್ರದಲ್ಲಿ ಏನ ಕಾಣ್ತದ ಅನ್ನೋದನ್ನ ನೋಡಿ ಒಂದು ಹೆಸರು ಕೊಡಬೇಕು. ಕೊಟ್ಟಾದ ನಂತರ ಅದಕ್ಕೆ ಪರಿಹಾರೋಪಾಯಗಳನ್ನು ಬರಿತಾ ಹೋಗ್ಬೇಕು. ಸಿದ್ಧನಾ? ಶುರು ಮಾಡುವ? ಸರಿ, ನಿಮಗೆ ಕೆಲವು ಕೊಡ್ತೀನಿ. ತಗೊಳ್ಳಿ, ಒಂದು ತಗೊಳ್ಳಿ. ಅಮ್ಮ ನೀವು ಮೂವರು ಕೊಡ್ರಿ. ಒಂದೊಂದು ತಂಡಕ್ಕೆ ಒಂದೊಂದು. ಇಲ್ಲ ಇಲ್ಲ, ಹುಷಾರ್. ನೀವು ಕನ್ಫ್ಯೂಸ್ ಆಗಿದ್ರೆ ಕನ್ಫ್ಯೂಸ್ ಮಾಡಿಸ್ಬೇಡ್ರೆ. ಓಕೆ, ನಿಮಗೆ 30 ಸೆಕೆಂಡ್ಗಳ ಕಾಲಾವಕಾಶ. ಶುರು ಮಾಡಿ. ಚಟುವಟಿಕೆ ಮೌಢ್ಯಕ್ಕೆ ಮದ್ದು ಅಂತೇಳಿ ಇಲ್ಲಿರುವಂತಹ ಸಾಮಾಜಿಕ ಮೌಢ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಶೀರ್ಷಿಕೆಯನ್ನು ಕೊಡಬೇಕು, ಹೆಸರನ್ನು ಕೊಡಬೇಕು. ಅದಾದ ನಂತರ ಅದಕ್ಕೆ ಪರಿಹಾರೋಪಾಯಗಳನ್ನು ಬರೀಬೇಕು. ಸರಿನಾ? ನಾನು ಪ್ರತಿಯೊಬ್ಬರನ್ನು ಚೆಕ್ ಮಾಡ್ತೀನಿ. ಇಲ್ಲ, ಒಂದೊಂದು ಶೀರ್ಷಿಕೆ. ಪ್ರತಿಯೊಂದು ಚಿತ್ರಕ್ಕೂ ಕೂಡ ಅದಕ್ಕೆ ಶೀರ್ಷಿಕೆಯನ್ನು ಕೊಟ್ಟು ಅದಕ್ಕೆ ಹೆಸರನ್ನು ಕೊಟ್ಟು ಅದರ ಪರಿಹಾರೋಪಾಯಗಳನ್ನು ಬರೀತಾ ಹೋಗಿ. ಗಲಾಟೆ ಕಡಿಮೆ ಇರಲಿ. ನಾಲ್ಕು ಚಿತ್ರಗಳಿಗೆ ಬರೀಬೇಕು. ತಂಡದ ಎಲ್ಲಾ ಸದಸ್ಯರ ಜೊತೆಗೆ ಚರ್ಚೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಒಬ್ಬರೇ ಬರೆಯೋ ಹಾಗಿಲ್ಲ. ಯಾರು ಮೊದಲು ಹೇಳ್ತೀರಲ್ಲ ಅವರಿಗೆ ಬಹುಮಾನ ಕೊಡ್ತೀವಿ. ಜೋರಾಗಿ. ಮೊದಲನೇ ಚಿತ್ರ ಪ್ರಾಣಿ ಹಿಂಸೆ. ಪ್ರಾಣಿ ಹಿಂಸೆ ಸರಿನಾ? ಒಪ್ಕೋಬೋದಾ? ಅದಕ್ಕೆ ಪರಿಹಾರೋಪಾಯಗಳನ್ನು ಸೂಚಿಸೋಣ. ಮೀನ್ಸ್ ಜನರಲ್ಲಿ ಜಾಗೃತಿ ಮೂಡಿಸಬೇಕು, ಪ್ರಾಣಿ ಹಿಂಸೆ ಮಾಡಬಾರ್ದು. ಓಕೆ, ಮತ್ತೆ ಇದು ಪ್ರಾಣಿ ಹಿಂಸೆ ಮಾಡೋ ಬದಲು ಏನಾದ್ರು ಹಾಗೆ ದೇವರಿಗೆ ಹೂವು ಹಣ್ಣು ಆ ಥರನೂ ಹಾಕಿಸ್ಬೇಕು. ವಾವ್, ವೆರಿ ಗುಡ್. ಸೊ ಜೋರ ಚಪ್ಪಲಿ ತಗೋಬಹುದು. ಇದು ತಮಗೋಸ್ಕರ ಬಹುಮಾನ. ಓಕೆ, ನೆಕ್ಸ್ಟ್ ಒನ್. ಅವರು ಒಂದು ಚಿತ್ರ ಹೇಳಿದ್ರು, ನೀವು ಅದನ್ನ ಬೇರೆ ಹೇಳಿ. ಮತ್ತೆ ನೀವು ಅದೇ ಹೇಳಿರಾ? ಹಾ, ಹೇಳಿ. ಎರಡನೇ ಚಿತ್ರ ಹಾ, ಜಾತಿ ಪದ್ಧತಿ. ಓಕೆ. ಅಂದ್ರೆ ಜಾತಿ ಪದ್ಧತಿ ಅನ್ನೋದು ಜನರಲ್ಲಿ ಹೋಗಲಾಡಿಸಬೇಕು. ಹಾ. ಜಾತಿ ಭೇದವನ್ನು ಹೋಗಲಾಡಿಸಿ ಎಲ್ಲರನ್ನು ಸಮಾನ ರೀತಿಯಿಂದ ಕಾಣುವಂತೆ ಮಾಡಬೇಕು. ವೆರಿ ಗುಡ್, ತುಂಬಾ ಒಳ್ಳೆಯದು, ಚೆನ್ನಾಗಿದೆ. ನಂತರ ಎರಡು ತಂಡದವರು ಹೇಳಿದ್ರು. ಇನ್ನೂ ಎರಡು ತಂಡ. ನೀವೇನು ಮಾತಾಡೋ ಹಾಗೆ ಅಂದ್ರೆ ಮುಂದೆ ಹೋಗ್ತೀನಿ ನಾನು. ಪ್ರಯತ್ನ ಮಾಡಿದೆ. ಮೈಕ್ ಕೊಡಿ ಅವರಿಗೆ, ಮೈಕ್ ಕೊಡಿ ಪ್ಲೀಸ್. ಯಾಗಗಳನ್ನ ಮಾಡ್ತಿರೋದು. ಹೌದು. ಅದು ಕೇವಲ ಯಜ್ಞಯಾಗಗಳಿಂದ ದೇವರನ್ನ ಒಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಧ್ಯಾನ, ಮನಸ್ಸಿನಲ್ಲಿ ಭಕ್ತಿ ಇರಬೇಕು. ಸೊ ಹಾಗಾಗಿ ಅವರಲ್ಲಿ ಮೂಢನಂಬಿಕೆಗಳನ್ನ ಹೋಗಲಾಡಿಸಬೇಕು. ವಾವ್, ನಿಮಗೂ ಕೂಡ ಒಂದು ಹುಡುಗ. ಥ್ಯಾಂಕ್ ಯು. ಹುಡುಗ ಅದು ಮೂಢನಂಬಿಕೆನೇ. ಓಕೆ, ನೆಕ್ಸ್ಟ್ ಒನ್. ಆಮಾ, ಹೇಳಿ. ಫೋರ್ತ್ ಒನ್. ಓಕೆ, ಹೇಳಿ. ಲಿಟರರಿ ಸೋರ್ಸ್. ಹಾ, ಓಕೆ. ಏನ್ ಅನ್ನಿಸ್ತದ ನೋಡಿದ್ರೆ ನಿಮಗೆ? ಅರ್ಥ ಆಗುತ್ತಾ? ಓದಿದೆ? ಓದ್ತೀರಿ? ಪ್ರಯತ್ನ ಮಾಡಿ. ಏನಿಲ್ಲ, ಬಹಳ ಈಸಿ ಅದ. ನೀವು ಅದಕ್ಕೆ ಏನಂತ ಹೇಳ್ಬೋದು? ಸಿಂಪಲ್. ಏನು ಹೇಳಿ? ಓಕೆ, ಥ್ಯಾಂಕ್ ಯು. ಓಕೆ, ಸರಿ. ನೋಡಿ, ನೀವು ಈಗಾಗಲೇ ಕೆಲವೊಂದು ಪರಿಹಾರೋಪಾಯಗಳನ್ನ ಬರೆದ್ರಿ. ಇದೇ ಚಟುವಟಿಕೆಗೆ ನಾನು ಕೆಲವೊಂದಿಷ್ಟು ಪರಿಹಾರೋಪಾಯಗಳನ್ನ ಹೇಳಿಕೆ ಮುಖಾಂತರ ಕೊಡ್ತಾ ಇದ್ದೀನಿ.
ಯಾವುದರ ಮುಖಾಂತರ? ನೀವು ಅದನ್ನ ಗುರುತಿಸಿ ಇಲ್ಲಿ ಅಂಟಿಸ್ಬೇಕು. ಸರಿನಾ? ಆ ಪ್ರಯತ್ನ ಮಾಡ್ತೀರಾ? ಓಕೆ. ಇಲ್ಲಿ ಆಗ್ಲೇ ಹೇಳಿಕೆಗಳು ಇಲ್ಲಿ ಬರ್ಬೇಕಿದ್ದೀನಿ. ಯಾರು ಮೊದಲು ಬರ್ಬೇಕು ನೋಡುವ. ಯಾರು ಬರ್ತಾರೆ? ನೀವು ಕಾರಣದಿಂದ ಯಾರು ಬರ್ತಾ ಇದ್ದಾರೆ? ಹಾ, ಬನ್ನಿ ಓದಿ. ಮೈಕ್ ಪ್ಲೀಸ್, ಮೈಕ್ ಕೊಡಿ ಅವರಿಗೆ ದಯವಿಟ್ಟು. ಹಾ. ಮಾತೃಭಾಷೆಯೇ ಮನಸ್ಸಿನ ಬಾಗಿಲು. ಮಾತೃಭಾಷೆಯೇ ಮನಸ್ಸಿನ ಬಾಗಿಲು. ಯಾವ ಲೆಕ್ಕ ಪರಿಹಾರಗಳನ್ನು ಸೂಚಿಸಬಹುದು ನೀವು ಈ ಚಿತ್ರಗಳಿಗೆ? ಯಾವುದು? ಓಕೆ, ಪ್ಲೀಸ್ ಪ್ಲೀಸ್. ನೆಕ್ಸ್ಟ್. ಸ್ವಲ್ಪ ಬೇಗ, ಚಟುವಟಿಕೆ ಸಮಯ ಜಾಸ್ತಿ ಆಗ್ಬಾರ್ದು. 1 ಗಂಟೆ ಆದ್ರೂ ಬೈತ ನನಗೆ. ಊಟಕ್ಕೆ ಹೋಗ್ಬೇಕು ಎಲ್ಲರೂ. ಸರಳ ಜೀವನ ಉದಾತ್ತ ಜೀವನ. ಸರಳ ಜೀವನ. ಎಷ್ಟನೇ ಚಿತ್ರಕ್ಕೆ ಪರಿಹಾರ ಇದೆ? ಯಾವುದು? ಯಾವುದು? ಗುಂಪಿನಲ್ಲಿ ವೆರಿ ಗುಡ್. ಯಾವ್ದನ್ನ? ಹೌದು. ಸರ್ವ ಜನಾಂಗದ ಶಾಂತಿಯ ತೋಟ. ಯಾವ ಚಿತ್ರಕ್ಕೆ ಪರಿಹಾರ ಆಗ್ತದೆ? ಯಾವ ಚಿತ್ರಕ್ಕೆ? ಸರಿ, ಪ್ಲೀಸ್ ಅಂಟಿಸಿ. ಲಾಸ್ಟ್ ಒನ್. ಅಹಿಂಸೆ ಪರಮ ಧರ್ಮ. ಹಾ, ಯಾವ ಚಿತ್ರಕ್ಕೆ? ಓಕೆ, ಥ್ಯಾಂಕ್ ಯು. ನೋಡಿ, ಈ ಸಾಮಾಜಿಕ ಮೌಲ್ಯಗಳು ಸಮಾಜದಲ್ಲಿ ತಾಂಡವವಾಡುತ್ತಿರುವಾಗ, ಜನಸಮುದಾಯಗಳು ನರಳುತ್ತಿರುವಾಗ, ಅರಿವಿನ ದಾರಿ ಕಾಣದೆ ಜನಸಮುದಾಯಗಳು ನರಳುತ್ತಿರುವಾಗ ಅರಿದು ದಾರಿ ತೋರಿಸುವವರು ಜನಿಸುತ್ತಾರೆ ಎನ್ನುವ ವಾಡಿಕೆಯಂತೆ ನಮಗೆ ಗೌತಮ ಬುದ್ಧ ಎಚ್ಚರಿಸ್ತಾರೆ. ಪ್ರಸ್ತುತ ಈಗ ಗೌತಮ ಬುದ್ಧನ ಜೀವನ ಬಗ್ಗೆ ತಿಳ್ಕೊಳ್ತಾ ಹೋಗುವ. ನಿಮ್ಗೊಂದು ಪ್ರಶ್ನೆ, ನಿಮ್ ತಟಕ್ಕೆ. ಮೌಂಟ್ ಎವರೆಸ್ಟ್ ಯಾವ ದೇಶದಲ್ಲಿದೆ? ಯಾವ ದೇಶ? ನೇಪಾಳದಲ್ಲಿದೆ. ನಮ್ಮ ಗೌತಮ ಬುದ್ಧನು ಸಹಿತ ನೇಪಾಳದ ಕಪಿಲ ವಸ್ತುವಿನ ಲುಂಬಿನಿ ವನದಲ್ಲಿ ಜನಿಸ್ತಾ ಹೋಗ್ತಾರೆ. ಸಾಮಾನ್ಯ ಶಕಪೂರ್ವ 563ನೇ ಇಸವಿಯಲ್ಲಿ ವೈಶಾಖ ಮಾಸದ ಬುದ್ಧ ಪೂರ್ಣಿಮೆಯ ದಿನದಂದು ಜನಿಸ್ತಾರೆ. ಆ ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಮೊದಲ ಹೆಸರೇನೋ ಸಿದ್ಧಾರ್ಥನ ತಂದೆಯ ಹೆಸರು ಶುದ್ಧೋಧನ. ಪ್ಲೀಸ್ ನನಗೆ ಭಯಭರ ಮಾಡ್ತಾರೆ. ಪ್ರಶ್ನೆ ಜೋರ ಬರಲಿ. ಗೌತಮ ಬುದ್ಧ ಲುಂಬಿನಿಯಿಂದ ಅರಣ್ಯದಲ್ಲಿ ಎದ್ದು ಜನಿಸ್ತಾನೆ ಅಂತ ಅವರೇ ಕ್ವಶನ್ ಕೇಳಿದ್ರು ಸರ್. ಹೌದು. ಪಾಠ ಶುರು ಮಾಡುವಾಗ ನಾನು ಏನ್ ಪ್ರಶ್ನೆ ಕೇಳಿದ್ದೆ, ಲುಂಬಿನ ವನ ಎನ್ನುವಂಥದ್ದು ಒಂದು ಕಾಡು, ಅಲ್ಲಿಯೇ ಜನಿಸಲು ಕಾರಣವೇನು ಅಂತ ನಾನು ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಹೇಳಿಲ್ಲ. ಈಗ ನನಗೆ ವಾಪಸ್ ಪ್ರಶ್ನೆ ಕೇಳ್ತಾ ಇದೆಯಾ? ಇಂಥ ಸ್ಟೂಡೆಂಟ್ಸ್ ಇರುವ ಟೀಚರ್ಗೆ ಹಂಗಂದ್ರೆ ನಾವು ಹುಷಾರಾಗ್ತೀವಿ. ಹೇಳ್ತೀನಿ ಉತ್ತರ ನೋಡಿ. ಸಿದ್ಧಾರ್ಥ, ಇವರ ಮೊದಲ ಹೆಸರು ಸಿದ್ಧಾರ್ಥ. ಸಿದ್ಧಾರ್ಥನ ತಂದೆಯ ಹೆಸರು ಶುದ್ಧೋಧನ, ತಾಯಿ ಹೆಸರು ಮಾಯಾದೇವಿ. ಮಾಯಾದೇವಿ ಏನ್ ಮಾಡ್ತಾರೆ, ಅವರು ಕಪಿಲ ವಸ್ತುವಿನಲ್ಲಿ ಇರ್ತಾರೆ. ಕಪಿಲ ವಸ್ತು ಇರುವಂತದ್ದು ಅವರ ಸ್ಥಳ. ಓಕೆನಾ? ಕಪಿಲ ವಸ್ತುವಿನಿಂದ ಮಾಯಾದೇವಿ ಅವರ ತವರ ಮನೆಯಾದ ದೇವದಹ ಎನ್ನುವ ಸ್ಥಳಕ್ಕೆ ಹೋಗ್ತಾ ಇರ್ತಾರೆ. ನಡುವೆ ಲುಂಬಿನಿ ವನ ಬರ್ತದ, ಅಲ್ಲಿಯೇ ಹೆರಿಗೆ ಆಗ್ತದೆ. ಅಲ್ಲಿಗೆ ಸಿದ್ಧಾರ್ಥನಿಗೆ ಜನ್ಮವನ್ನ ನೀಡ್ತಾರೆ. ಅಮ್ಮ ಅರ್ಥ ಆಯ್ತಮ್ಮ? ಓಕೆ. ತಂದೆ ಹೆಸರೇನು? ತಾಯಿ ಹೆಸರು?
ಆಗಿರ್ತಾರೆ. ಸ್ನೇಹಿತರೆ, ಇಲ್ಲಿ ಅರ್ಥಕೊಳ್ಬೇಕು ನಾವು. ಗಣರಾಜ್ಯ ಅಂತಂದ್ರೆ ಅದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಅದು ರಾಜಪ್ರಭುತ್ವ ವ್ಯವಸ್ಥೆ ಅಲ್ಲ. ಆಮೇಲೆ ಮಾಯಾದೇವಿ ಸಿದ್ಧಾರ್ಥ ಜನಿಸಿರುವಂತಹ 7 ದಿನಗಳಲ್ಲಿ ಅವಳು ಮರಣಿಸ್ತಾಳೆ. ಹಾಗಾಗಿನೇ ಈ ಸಿದ್ಧಾರ್ಥನನ್ನ ನೋಡಿಕೊಳ್ಳುವ ಸಂಪೂರ್ಣ ಜವಾಬ್ದಾರಿ ಶುಭೋಧನ 2ನೇ ಹೆಂಡತಿಯಾಗಿರುವಂತಹ ಪ್ರಜಾಪತಿ ಗೌತಮಿ ಅನ್ನೋರಿಗೆ ಸಲ್ತದ. ಆ ಪ್ರಜಾಪತಿ ಗೌತಮಿ ಅಷ್ಟೇ ಬಹಳ ಪ್ರೀತಿಯಿಂದ ಆ ಸಿದ್ಧಾರ್ಥನನ್ನ ಸಾಕ್ತಾರೆ. ಹಾಗಾಗಿನೇ ಸಿದ್ಧಾರ್ಥನಿಗೆ ಗೌತಮ ಅಂತ ಹೆಸರು ಕೂಡ ಬರುತ್ತೆ. ಈಗಾಗಲೇ ನಾವು ಸಿದ್ಧಾರ್ಥನಿಗೆ ಸಂಬಂಧಪಟ್ಟ ಹಾಗೆ ಅವನು ಎಲ್ಲಿ ಜನಿಸಿದ ಅನ್ನೋದನ್ನ ನಾವು ಕಲ್ತ್ಕೊಂಡಿದ್ದೀವಿ. ಅದನ್ನ ಒಂದು ಕಾಲರೇಖಾ ನಕ್ಷೆದ ಮೂಲಕ ನೋಡೋಣ. ಯಾರು ಬರ್ತೀನಿ, ನೀವು ಬರೀಮ. ಇದು ಕಾಲರೇಖಾ ನಕ್ಷೆ. ಇದನ್ನು ನಾವು ಇತಿಹಾಸದಲ್ಲಿ ಬೋಧಿಸುವಾಗ ವಿದ್ಯಾರ್ಥಿಗಳಿಗೆ ಒಂದು ಯಾವುದಾದ್ರು ಜೀವನ ಆಗಿರಬಹುದು, ಇಲ್ಲ ಯಾರಾದ್ರೂ ಒಂದು ರಾಜರ ಮನೆತನ ಆಗಿರಬಹುದು, ಅವುಗಳನ್ನ ಬೋಧಿಸುವ ಸಂದರ್ಭದಲ್ಲಿ ಕಾಲರೇಖಾ ನಕ್ಷೆಯನ್ನು ಬಳಕೆ ಮಾಡ್ತೇವೆ. ನಾವು ಕಂಪಲ್ಸರಿ ಮೆನ್ಷನ್ ಮಾಡಬೇಕು ಮಾನಕವನ್ನ. ಇಲ್ಲಿ 60 ಸೆಂಟಿಮೀಟರ್ ನಲ್ಲಿ 90 ವರ್ಷಗಳನ್ನು ತೋರಿಸ್ತಾ ಇದೀವಿ. ಒಂದು ವರ್ಷಕ್ಕೆ 0.67 ಸೆಂಟಿಮೀಟರ್ ಇದೆ. ಈಗ ನಾವು ಯಾವುದರ ಬಗ್ಗೆ ಇಲ್ಲಿ ನೋಡ್ತಾ ಇದೀವಿ? ಜನನ. ಯಾವುದರ ಬಗ್ಗೆ? ಅಮ್ಮ ಅಷ್ಟು ಬರ್ತೇವೆ. ಅಲ್ಲೇನಿದೆ ಓದುತ್ತಾರೆ. ಸಾಮಾನ್ಯ ಶಕಪೂರ್ವ 563 ಜನನ ಲುಂಬಿನಿವನ. ವೆರಿ ಗುಡ್, ಥ್ಯಾಂಕ್ ಯು. ಸಾಮಾನ್ಯ ಶಕಪೂರ್ವ 563ನೇ ಇಸವಿಯಲ್ಲಿ ಲುಂಬಿನಿವನದಲ್ಲಿ ಸಿದ್ಧಾರ್ಥ ಜನಿಸ್ತಾರೆ. ಸರಿನಾ? ನಿಮಗೊಂದು ಚಟುವಟಿಕೆ ಮಾಡಿಸ್ತೀನಿ. ಚಿತ್ರ ನೋಡಿ ಬಹಳ ಸೂಕ್ಷ್ಮವಾಗಿ ಈ 4 ಚಿತ್ರಗಳನ್ನ ಗಮನಿಸಬೇಕು. ಇದು 1ನೇ ಚಿತ್ರ, ಅದು 2ನೇ ಚಿತ್ರ, ಇದು 3ನೇ ಚಿತ್ರ, ಅದು 4ನೇ ಚಿತ್ರ. 4 ಚಿತ್ರಗಳನ್ನ ಗಮನಿಸಿ, ಆ 4 ಚಿತ್ರದಲ್ಲಿ ಬರುವಂತಹ ಪಾತ್ರಗಳನ್ನು ಗಮನಿಸಿ, ಅದನ್ನ ಅವರ ಹಾವಭಾವಗಳನ್ನು ಗಮನಿಸಿ ನೀವು ಒಂದು ಕತೆ ಕಟ್ಟಬೇಕು. ಮಾಡ್ತೀರಾ ಕೆಲಸ? ಪ್ಲೀಸ್ ಕ್ಲೀನಾಗಿ ಒಬ್ಬರಿಗೆ ಪ್ರೆಸೆಂಟ್ ಮಾಡಬೇಕು. ಯಾರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅವ್ರಿಗೆ ಬಹುಮಾನ ಕೊಡ್ಬೇಕಾ? ಹೌದು, ಹಾಗೆ ಹೋದ್ರೆ ತೊಂದರೆ ಇಲ್ಲ. ಸ್ವಲ್ಪ ಸಾಧ್ಯವಾದಷ್ಟು ಬೇಗ ಆಗಲಿ. ಯಾರು ಬೇಗ ಹೇಳಿದ್ರೆ ಅವರೊಂದು ಬಹುಮಾನ. ಹೌದು, ಯಾರು ಹೇಳ್ತೀರಿ? ಪ್ಲೀಸ್. ಕತೆ ರೂಪದಲ್ಲಿ ಹೇಳಬೇಕು. ಚಿತ್ರ ನೋಡಿ ಕತೆ ಹೇಳಬೇಕು. ರಾಜ ರಾಣಿ ತಮ್ಮ ಮಗುವನ್ನ ಎತ್ತಿಕೊಂಡಿರುವಂತಹ ರೀತಿಯಲ್ಲಿ, ಅಂದ್ರೆ ನಾಮಕರಣದ ಒಂದು ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಚಿತ್ರಪಟ ಇರೋದು. ಆ ಸಂದರ್ಭದಲ್ಲಿ ಒಬ್ಬ ಋಷಿಮುನಿಗಳು ಆ ಒಂದು ಆಸ್ಥಾನಕ್ಕೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಋಷಿಮುನಿಗಳು ಮಹಾರಾಜನಿಗೆ ಒಂದು ಸಂದೇಶವನ್ನು ನೀಡ್ತಾರೆ. ಸಂದೇಶ ಅಂದ್ರೆ ಭವಿಷ್ಯವಾಣಿ ಆಗಿರ್ಬೋದು, ಏನಾದ್ರೂ ಆ ಮಗುವಿನ ಬಗ್ಗೆ ಕುರಿತು ಏನಾದ್ರೂ ಒಂದು ಮಾಹಿತಿಯನ್ನು ಹೇಳಿದ್ರು ಋಷಿಮುನಿಗಳು ಹೇಳ್ತಿರುವಂತ ಸನ್ನಿವೇಶ. 4ನೇ ಚಿತ್ರದಲ್ಲಿ ಋಷಿಮುನಿಗಳು ಏನು ಸಂದೇಶವನ್ನು ಹೇಳಿ ಹೋಗ್ತಾರಲ್ಲ, ಆ ಸಂದರ್ಭದಲ್ಲಿ ಮಹಾರಾಜ ಬಹಳ ಚಿಂತಾಜನಕವಾಗಿರುವಂತ ದೃಶ್ಯ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ನೋಡಿ, ಇದೇ ಚಿತ್ರದಲ್ಲಿ ಕಥೆ ಹೇಗಿದೆ ಅಲ್ವಾ, ಅದೇ ರೀತಿಯಲ್ಲಿ ಸಿದ್ಧಾರ್ಥನ ಜೀವನದಲ್ಲಿ ಸಹಿತ ಹಾಗೆ ಆಯಿತು. ಶುದ್ಧೋಧನ ಅರಮನೆಗೆ ಅಸಿತ ಎನ್ನುವಂತಹ ಒಬ್ಬ ಮಹಾಮುನಿ ಬರ್ತಾರೆ. ಅವರ ಹೆಸರೇನು? ಅಸಿತ. ಮಹರ್ಷಿಗೆ ಬರೆದಿಲ್ಲ ಭಾಷೆ. ಹೌದಾ? ಬಂದ ನಂತರ ಏನ್ ಮಾಡ್ತಾರೆ? ನೀವು ಕೇಳ್ತಿರಲ್ಲ, ಸ್ವಾಮಿರೇ, ಅಯ್ಯರೇ, ತಾತ, ಬುಡಿ, ಅಯ್ಯ, ನನ್ನ ಮಗನ ಭವಿಷ್ಯ ನೋಡ್ರಿ, ಇವನಿಗೆ ಮದುವೆ ಯಾವಾಗ ನೋಡ್ರಿ, ಇವನು ಗೌರ್ಮೆಂಟ್ ಅಂದ್ರೆ ಬರ್ತದ ಇಲ್ಲ ನೋಡ್ರಿ, ಮನಿ ಯಾವಾಗ ಕರ್ತ ನೋಡ್ರಿ ಅಂತ ಹೆಂಗ್ ಕೇಳ್ತೀವಿ ನೋಡ್ರಿ. ಅದೇ ರೀತಿಯಾಗಿ ಶುಭೋಧನ ಸಹಿತ ಕೇಳ್ತಾನೆ, ಮುನಿಗಳೇ, ಈ ನನ್ನ ಮಗುವಿನ ಸಿದ್ಧಾರ್ಥನ ಭವಿಷ್ಯ ಹೇಳ್ರಿ. ಆಗ ಆ ಅಸಿದ್ಧ ಮಹಾಮುನಿ
ಆ ಸಿದ್ಧಾರ್ಥನನ್ನ ನೋಡ್ತಾರೆ. ಇವನು ಸಿದ್ಧಾರ್ಥ ಇವನ ವಾ ಏನ್ರಿ ಭವಿಷ್ಯ ಇವನು, ಈ ಮಗು ಇಡೀ ಲೋಕವನ್ನೇ ಆಳುವಂತಹ ಮಹಾರಾಜ ಆಗ್ತಾನೆ, ಇಲ್ಲವೇ ಈ ಲೋಕದ ಅಳಲನ್ನ ನಿವಾರಿಸುವಂತಹ ಮಹಾ ಸನ್ಯಾಸಿ ಆಗ್ತಾನೆ ಅಂತ ಹೇಳಿ ಅಸಿತ ಮಹಾಮುನಿ ಏನ್ ಮಾಡಿದ್ರು. ಅವರ ಶುದ್ಧೋಧನೆಗೆ ಆತಂಕ, ಭಯ, ನಿರಾಸೆ, ಕೋಪ ಎಲ್ಲವೂ ಏನ್ ಮಾಡಿ ಕೊಡಿ. ನನ್ನ ಮಗು ಸನ್ಯಾಸಿ ಆಗಲ್ಲ, ನಾನು ರಾಜ, ನಾನು ಶಾಕ್ಯ ಗಣರಾಜ್ಯದ ಮುಖ್ಯಸ್ಥ, ನನ್ನ ಮಗನನ್ನ ಸನ್ಯಾಸಿ ಮಾಡದ ಮಾಡಬಾರದು ಏನಾರ ಮಾಡಬೇಕಲ್ಲ, ಮಾಡಬಾರದು. ನನ್ನ ಮಗು ಸನ್ಯಾಸಿ ಆಗ್ಬಾರ್ದು. ಯಾರಲ್ಲಿ ಎಲ್ಲರೂ ಬಂದರು. ಸಿದ್ಧಾರ್ಥನ ಮುಂದೆ ಯಾವುದೇ ಕಾರಣಕ್ಕೂ ನೀವು ದುಃಖ ಬರುವ ಸಂಗತಿ ತೋರಿಸುವ ಹಾಗಿಲ್ಲ. ಸಿದ್ಧಾರ್ಥ ಯಾವುದೇ ಕಾರಣಕ್ಕೂ ವೈರಕ್ಕೆ ತಾಳಬಾರದು, ಆ ರೀತಿಯಾಗಿ ನೋಡಿಕೊಳ್ಳುವ ಸಂಪೂರ್ಣ ಜವಾಬ್ದಾರಿ ನಿಮ್ದು ಅಂತ ರಾಜ ಶುದ್ಧೋಧನ ಏನ್ ಮಾಡ್ದ, ಆಜ್ಞೆಯನ್ನ ಹೊರಡಿಸಿಬಿಟ್ಟ. ಮತ್ತೆ ಹಂಗ ನೋಡ್ಕೊಂಡ್ರು ಕೂಡ. ಹೌದಾ? ನಿಮ್ಗೊಂದು ಪ್ರಶ್ನೆ ಕೇಳ್ತೀನಮ್ಮ ನಿಮ್ ತಟಕ್ಕೆ. ಈ ಚತುರಾಶ್ರಮಗಳಲ್ಲಿ ಬ್ರಹ್ಮಚರ್ಯ ಆಶ್ರಮದ ನಂತರ ಯಾವ ಆಶ್ರಮ ಬರ್ತದ? ಯಾವ ಆಶ್ರಮ? ಹಾ, ನೋಡಿ, ಸಿದ್ಧಾರ್ಥನಿಗೆ ವೈರಾಗ್ಯ ಭಾವನೆ ಮೂಡದಿರಲು, ಅವನಿಗೆ ಬೇಜಾರ್ ಆಗದೇ ಇರಲು, ಸಿದ್ಧಾರ್ಥನಿಗೆ ಕೇವಲ 16ನೇ ವಯಸ್ಸಿಗೆ ಕಪಿಲ ವಸ್ತುವಿನಲ್ಲಿರುವಂತಹ ಯಶೋಧರ ಎನ್ನುವಂತಹ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಿದ್ರು. ಎಷ್ಟೇ ವಯಸ್ಸಿಗೆ ಮದುವಿರಿ? ನಿಮಗೆ 25 ಆಗ್ಯಾವ. 16ನೇ ವಯಸ್ಸಿಗೆ ಮದುವೆ. ಮತ್ತೆ ಈ ಸಿದ್ಧಾರ್ಥನಿಗೆ ಮತ್ತು ಈ ಯಶೋಧರನಿಗೆ ನಾಚುವಂತಹ, ಅವರಿಬ್ಬರು ಕೂಡ ನಾಚುವಂತಹ, ನಕ್ಷತ್ರಗಳ ಹೊಳೆಯುವ ಕಣ್ಣುಗಳನ್ನು ಹೊಂದಿರುವಂತಹ, ಚಂದ್ರನಂತೆ ಮಂದಹಾಸ ಆಗಿರುವ ಮುಖವನ್ನು ಹೊಂದಿರುವಂತಹ ಒಂದು ಮಗು ಹುಡುಕದ. ಆ ಮಗುವಿನ ಹೆಸರು ಯಾರು? ಮತ್ತೆ ಯಾವನ್ನ ರೀಲ್ಸ್ ಸೆಂಡ್ ಮಾಡ್ಕೊಂಡ್ರಿ? ಎಂಥ ಜೀವನ ರೀ ಸಿದ್ಧಾರ್ಥಂದು, ಎಂಥ ಜೀವನ. 16ನೇ ವಯಸ್ಸಿಗೆ ಮಗುವೆ. ಹೌದಾ? ಮುತ್ತು ರತ್ನ ವಜ್ರ ವೈಡೂರ್ಯ ಅರಮನೆಗಳು, ಸಂಪದ್ಭರಿತವಾಗಿರುವಂತಹ ಅರಮನೆ ಒಂದು ಕಡೆ, ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಒಂದು ಕಡೆ, ಪತಿಯ ಮನಸ್ಸನ್ನ ಅರಿತ ಸುಂದರವಾದ ಮಾಡದಿ ಯಶೋಧರ ಮತ್ತೊಂದು ಕಡೆ, ಅವರಿಬ್ಬರಿಗೂ ನಾಚುವಂತಹ, ತಾನು ಪ್ರೀತಿಯಿಂದ ಸಾಧುವಂತಹ ಮಗು ರಾಹುಲ ಮತ್ತೊಂದು ಕಡೆ. ಇಷ್ಟೆಲ್ಲ ಇರುವಾಗಲೂ ಕೂಡ ವಿಧಿಯ ಆಟ ಬೇರೆನೇ ಇತ್ತು. ಸಿದ್ಧಾರ್ಥನ ಜೀವನದಲ್ಲಿ ಒಂದು ಸನ್ನಿವೇಶ ನಡೀತು. ಅದು ಏನು ಅನ್ನೋದನ್ನ ಒಂದು ದೃಶ್ಯ ತುಣುಕಿನ ಮೂಲಕ ನೋಡ್ಕೊಂಡು ಬರುವ. ನೀವೆಲ್ಲರೂ ಆ ದೃಶ್ಯ ತುಣುಕನ್ನ ಗಮನಿಸಬೇಕು. ಅದರಲ್ಲಿ ಬರುವಂತಹ ಪಾತ್ರಗಳನ್ನ ಮತ್ತು ಅದರಲ್ಲಿ ಬರುವಂತಹ ಸನ್ನಿವೇಶಗಳನ್ನು ಗಮನಿಸಬೇಕು.
ಹಾಗಾದ್ರೆ ಇಷ್ಟು ದಿನ ನಾನು ಅನುಭವ ಪಟ್ಟ ಈ ಶರೀರ, ರಾಜ್ಯ, ಸಂಪತ್ತು, ನೆಂಟರು, ನಾನು ಅನುಭವಿಸಿದ ಎಲ್ಲವೂ ಬರೀ ಮಾಯೆ ಮಾತ್ರವೇ. ನೋಡಿದ ಆತನಿಗೆ ಯಾವುದರ ಮೇಲೂ ಗಮನವಿಲ್ಲದೆ ಆಯಿತು. ಈ ಎಲ್ಲ ಚಿಂತೆಗೂ ಕಾರಣಗಳು ಹುಡುಕುವುದೇ ಆತನ ಯೋಚನೆಯಾಗಿತ್ತು. ನೀವು ಹೇಳಿ, ವಿಡಿಯೋದಲ್ಲಿ ಏನೇನು ಗಮನಿಸಿದ್ರಿ? ಮೈಕ್ ಪ್ಲೀಸ್. ಗೌತಮ ಬುದ್ಧ ಹೊರಗಡೆ ಸಂಚಾರಕ್ಕಂತ ಹೋದಂತ ಸಂದರ್ಭದಲ್ಲಿ ವಿವಿಧ ರೀತಿಯ ದೃಶ್ಯಗಳನ್ನ ನೋಡ್ತಾನೆ ಸರ್ ಅವರು. ಪ್ರಾರಂಭದಲ್ಲಿ ಒಬ್ಬ ಮುದುಕನನ್ನು ವಯಸ್ಸಾಗಿರುವ ಮುದುಕನನ್ನ ನೋಡ್ತಾನೆ. ನಂತರದಲ್ಲಿ ಒಬ್ಬ ರೋಗಿಯನ್ನ ನೋಡ್ತಾನೆ. ಮತ್ತೆ ಒಂದು ಶವವನ್ನ ನೋಡ್ತಾನೆ. ಆ ನಂತರದಲ್ಲಿ ಬಂದು ಲಾಸ್ಟ್ಗೆ ಸ್ವಾಮಿಗಳಲ್ಲಿ ಸನ್ಯಾಸಿಯನ್ನ ನೋಡ್ತಾರೆ ಅಂತ ಹೇಳಿದ್ರು. ಸರಿಯಾಗಿದೆ, ಥ್ಯಾಂಕ್ ಯು. ನೋಡಿ, ಈ ವಿಡಿಯೋದಲ್ಲಿ ಏನ್ ನೋಡಿದ್ರಲ್ಲ, ರಥವನ್ನು ಓಡಿಸುವಂತರ ಹೆಸರು ಚೆನ್ನ ಅಂತೇಳಿ. ಒಂದು ದಿನ ಸಿದ್ಧಾರ್ಥ ಹೀಗೆ ವನ ವಿಹಾರಕ್ಕಂತ ಹೋದಾಗ ಈ 4 ದೃಶ್ಯಗಳನ್ನ ನೋಡ್ತಾ ಹೋಗ್ತಾರೆ. ನನಗೂ ವಯಸ್ಸಾಗುತ್ತಾರೆ, ನನಗೂ ಒಂದಿನ ರೋಗ ಬರ್ತದೆ, ನಾನು ಒಂದಿನ ಸಾಯ್ತೇನೆ. ಮತ್ತೆ ಈ ಯಶೋಧ ಯಾರು, ಈ ರಾಹುಲ ಯಾರು, ಈ ಸುಧೋಧನ ಯಾರು, ಈ ಕಪಿಲ ವಸ್ತು ಏನು, ಏನಿದೆಲ್ಲ ಎಷ್ಟು ದುಃಖ ಆಗ್ತೈತಲ್ಲ ನನಗೆ, ಯಾಕೆ? ಬಹಳಷ್ಟು ಯೋಚನೆ ಮಾಡೋ ಸಿದ್ಧಾರ್ಥ ವಾಪಸ್ ಮನೆಗೆ ಬರ್ತಾನೆ. ಊಟ ಮಾಡಕ್ ಹೋಗ್ತಾನೆ, ಊಟ ಸೇರೋ ಹಾಗಿಲ್ಲ. ನಿದ್ದೆ ಮಾಡಕ್ ಹೋಗ್ತಾನೆ, ನಿದ್ದೆ ಬರಂಗಿಲ್ಲ. ಪ್ರತಿದಿನ ಅದೇ ಆಲೋಚನೆ ಆಗಿಬಿಡುತ್ತು. ಒಂದು ದಿನ ಸಿದ್ಧಾರ್ಥ ಡಿಸೈಡ್ ಮಾಡ್ದ, ಇಲ್ಲ, ಈ ವೃದ್ಧ, ಈ ರೋಗಿ, ಈ ಮರಣ, ಈ ಸನ್ಯಾಸಿ, ಇದರಲ್ಲಿ ಏನ್ ಆಗ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮನಸ್ಸಿಗೆ ಬಹಳ ದುಃಖ ಆಗ್ತಾ ಇದೆ. ಈ ದುಃಖಕ್ಕೆ ಕಾರಣವೇನು ಅನ್ನೋದನ್ನ ನಾನು ತಿಳಿದುಕೊಳ್ಳಲೇಬೇಕು ಅಂತ ಆಲೋಚನೆ ಮಾಡ್ತಾ ಇರುವಾಗ ಒಂದು ದಿನ ರಾತ್ರಿ ಸಿದ್ಧಾರ್ಥ ಎದ್ದು ಬಾಲ್ಯದಿಂದಲೂ ತನ್ನನ್ನ ಅಕ್ಕರೆಯಿಂದ, ಪ್ರೀತಿಯಿಂದ, ಜಾಗರೂಕತೆಯಿಂದ ಬೆಳೆಸಿದಂತಹ ತನ್ನ ತಂದೆ ತಾಯಿಯನ್ನು ಬಿಟ್ಟ. ತನ್ನ ಪ್ರೀತಿಯ ಮಡದಿ, ಸುಂದರದ ಮಡದಿ ಯಶೋಧರನನ್ನು ಬಿಟ್ಟ. ತನ್ನಷ್ಟೇ ಪ್ರೀತಿಯಿಂದ ಸಾಕುವಂತಹ ರಾಹುಲನನ್ನು ಬಿಟ್ಟ. ತನ್ನ ಬಳಿ ಇರುವ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಇವು ಯಾವ ಬ್ಯಾಡ ಅಂತ ಅನ್ಕಂಡ. ತನ್ನಲ್ಲಿರುವಂತಹ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಸಂಪತ್ಕರಿಸುವಂತಹ ಅರಮನೆ ಇವೆಲ್ಲವೂ ಬೇಡ ಅಂತ ಅನ್ಕಂಡ. ಅವರಿಗೆ ಬೇಕಾಗಿರೋದು ಒಂದೇ, ಈ ವೃದ್ಧ, ಈ ರೋಗಿ, ಈ ಶವ. ಇಷ್ಟೊಂದು ಜಗತ್ತು ದುಃಖಮಯವಾಗಿದೆ, ಯಾಕೆ ದುಃಖ, ಇವೆಲ್ಲ ಏನು? ಇದಕ್ಕೆ ಉತ್ತರ ಬೇಕು ನನಗೆ, ಇದಕ್ಕೆ ಉತ್ತರ ಬೇಕು ಅಂತೇಳಿ ಸಿದ್ಧಾರ್ಥ ತನ್ನ ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಅರಮನೆ ಎಲ್ಲವನ್ನ ಬಿಟ್ಟು ರಾತ್ರಿ ಕುದುರೆಯನ್ನ ಹೇರಿ ಅರಣ್ಯಕ್ಕೆ ಹೊರಟ. ಅದನ್ನ ನಾವು ಮಹಾಪರಿತ್ಯಾಗ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? ಇದನ್ನ ಕಾಲರೇಖೆ ನೆಕ್ಸ್ಟ್ ಮೂಲಕ ನೋಡುವ. ನೀವು ಕಾಲರೇಖೆ ನಕ್ಷೆಯಲ್ಲಿ ಮಹಾಪರಿತ್ಯಾಗ ಯಾವಾಗ ಆಯ್ತು ಅನ್ನೋದನ್ನ ತಿಳ್ಕೊಳ್ಳುವ. ಮೈಕ್ ಕೊಡಿ. ಸಾಮಾನ್ಯ ಶಕ ಪೂರ್ವ 534ರಲ್ಲಿ ಮಹಾಪರಿತ್ಯಾಗ. ಸಾಮಾನ್ಯ ಶಕ ಪೂರ್ವ 534ನೇ ಇಸವಿಯಲ್ಲಿ ಸಿದ್ಧಾರ್ಥನಿಗೆ ತನ್ನ ಎಲ್ಲವನ್ನ ಬಿಟ್ಟು ಕಾಡಿಗೆ ಹೊರಡ್ತಾನೆ. ಅದನ್ನ ಮಹಾಪರಿತ್ಯಾಗ ಅಂತ ಹೇಳ್ತೀವಿ. ಜಸ್ಟ್ 29ನೇ ವಯಸ್ಸಿನಲ್ಲಿ, ಅವನ 29 ವಯಸ್ಸಿನಲ್ಲಿ ಮಹಾಪರಿತ್ಯಾಗ ಆಯ್ತು. ಥ್ಯಾಂಕ್ ಯು. ಮುಂದೇನಾಯ್ತು? ಕಾಡಿಗೆ ಹೊರಡ್ತಾನೆ. ಅಲ್ಲಿ 2 ಗುರುಗಳು ಸಿಗ್ತಾರೆ. 100 ಗುರುಗಳ ದರ್ಶನ ಮಾಡ್ತಾನೆ. ಇತಿಹಾಸದಲ್ಲಿ 2-3 ಗುರುಗಳ ಹೆಸರಿದೆ. ಆರದ ಕಲಾಮ, ಉದ್ಧಕ ರಾಮಪುತ್ರ ಅನ್ನಂತರು. ಅವರಿಬ್ಬರು ಗುರುಗಳ ಸೇವೆಯನ್ನ ಮಾಡಿದ್ರು. ಪ್ರತಿದಿನ ಎದ್ದೋಳೋದು, ಗುರುಗಳ ಸೇವೆ ಮಾಡೋದು, ಧ್ಯಾನ ಮಾಡೋದು, ಮಲಗುವುದು. ಎದ್ದೋಳೋದು, ಗುರುಗಳ ಸೇವೆ, ಧ್ಯಾನ ಮಾಡೋದು, ಮಲಗುವುದು. ಆದ್ರೂ ಸಿದ್ಧಾರ್ಥನಿಗೆ ನೆಮ್ಮದಿ ಸಿಗಲಿಲ್ಲ, ಸಂತೋಷ ಸಿಗಲಿಲ್ಲ. ಯೋಚನೆ ಮಾಡ್ದ, ಏನು ಆಗ್ತಾನೆ ಇಲ್ಲ. ದುಃಖಕ್ಕೆ ಏನು ಗೊತ್ತಾಗ್ತಾ ಇಲ್ಲಲ್ಲ ನನಗೆ, ಎಷ್ಟು ದುಃಖ ಐತಲ್ಲ ಗೊತ್ತಾಗ್ತಾ ಇಲ್ಲವಲ್ಲ. ಅಲ್ಲಿಂದ ವಾಪಸ್ ಸಿದ್ಧಾರ್ಥ ಬೇರೆ ಸ್ಥಳಕ್ಕೆ ಹೋಗ್ತಾನೆ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ.
ಮಹಮ್ಮದ್ ಪೈಗಂಬರರಿಗೆ ನಿಮ್ಮ ತಂಡಕ್ಕೆ ಮಹಮ್ಮದ್ ಪೈಗಂಬರರಿಗೆ ಯಾವ ಸ್ಥಳದಲ್ಲಿ ಜ್ಞಾನೋದಯವಾಗ್ತದ? ಹಿರಾ ಎನ್ನುವಂತ ಗುಹೆ ಇದೆ ಸರ್. ಹೌದು. ಥ್ಯಾಂಕ್ ಯು. ಅದೇ ರೀತಿಯಾಗಿ ಸಿದ್ಧಾರ್ಥ ಬಿಹಾರದ ಗಯಾ ಎನ್ನುವಂತಹ ಸ್ಥಳಕ್ಕೆ ಬಂದರು. ಸಿದ್ಧಾರ್ಥ ಬಿಹಾರದ ಗಯಾ ಎನ್ನುವಂತಹ ಸ್ಥಳಕ್ಕೆ ಬಂದು ಅಲ್ಲಿನೂ ಅಷ್ಟೇ ಪ್ರತಿದಿನ ಎದ್ದೋಳೋದು, ಧ್ಯಾನ ಮಾಡೋದು, ಮಲಗುವುದು, ಎದ್ದೋಳೋದು, ಧ್ಯಾನ ಮಾಡೋದು, ಮಲಗುವುದು. ಅವನಿಗೆ ಸಮಾಧಾನ ಇಲ್ಲ. ಒಂದು ದಿನ ಸುಜಾತೆ ಎನ್ನುವಂತಹ ಒಬ್ಬ ಮಹಿಳೆ ಬರ್ತಾಳೆ. ಪಾಯಸನಿಗೆ ಒಂದು ಸಿದ್ಧಾರ್ಥನಿಗೆ ಸ್ವಲ್ಪ ಪಾಯಸವನ್ನು ಕೊಡ್ತಾರೆ. ಆ ಪಾಯಸವನ್ನು ಸ್ವೀಕಾರ ಮಾಡಿ ಸಿದ್ಧಾರ್ಥ ಹೋಗಿ ಒಂದು ಅರಳಿ ಮರ ಇರ್ತದ, ಸಿದ್ಧಾರ್ಥ ಏನ್ ಮಾಡಿದ್ರು, ಪದ್ಮಾಸನವನ್ನ ಹಾಕಿ ಒಂದು ಅರಳಿ ಮರದ ಕೆಳಗಡೆ ಕೂತ್ಕೊಂಡ್ರು. ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಯೋಚನೆ ಮರ ಬಿಡಿಸಿಯಪ್ಪ ದೊಡ್ಡದ. ಪ್ರಿಯ ವಿದ್ಯಾರ್ಥಿಗಳೇ, ಇದೊಂದು ಕಾಲ್ಪನಿಕ ನಿಮಗೆ ಇರಲಿ ಅಂತೇಳಿ ಇದೇ ರೀತಿಯಾಗಿ ಸಿದ್ಧಾರ್ಥ ಪದ್ಮಾಸನ ಹಾಕಿ ಕುಳಿತ. ಯಾವ ಮರದ ಕೆಳಗಡೆ ಕೂತು ಕಣ್ಣು ಮುಚ್ಚಿ ಯೋಚನೆ ಮಾಡಕ್ ಶುರು ಮಾಡದ. ಏನಿದು ಪ್ರತಿದಿನ ಇದೇ ಆಯ್ತಲ್ಲ, ಏನಿದು ಈ ಯುದ್ಧ, ಈ ರೋಗಿ, ಈ ಶ್ರಮ, ಇದರ ಹಿಂದಿನ ಸತ್ಯವೇನು ನನಗೆ ಗೊತ್ತಾಗಲೇಬೇಕು. ನನಗೆ ಈ ಸತ್ಯ, ಈ ದುಃಖಕ್ಕೆ ಹಿಂದಿನ ಕಾರಣವೇನು, ಈ ಸತ್ಯವೇನು ಅನ್ನೋದು ನಾನು ತಿಳಿಯಲೇಬೇಕಂತ ಕಣ್ಣು ಮುಚ್ಚಿ ಕೂತು ಯೋಚನೆ ಮಾಡ್ತಾ ಕುಳಿತ. ಒಂದು ದಿನ ಈ ಸರಿ ಸಿದ್ಧಾರ್ಥನ ಸಂಕಲ್ಪ ಹೆಂಗಿತ್ತು ಅಂತಂದ್ರೆ ಅವನೊಂದು ದೃಢ ಸಂಕಲ್ಪ ಆಗಿತ್ತು. ನನ್ನ ದೇಹದಲ್ಲಿರುವಂತಹ ಮಾಂಸ ಖಂಡಗಳೆಲ್ಲವೂ ಕರಗಿ ನನ್ನ ಮೂಳೆಗಳೆಲ್ಲವೂ ಮುರಿದು ಹೋಗಲಿ, ಈ ನರಗಳೆಲ್ಲವೂ ಸ್ವರಗಿ ನನ್ನ ಚರ್ಮ ಒಣಗಿದ ಸಿಪ್ಪೆಯಂತಾಗಿ ಹೇಳುವ ಮಾತೇ ಇಲ್ಲ. ನೋವೇ ಚಾನ್ಸ್ ಇಲ್ಲ, ಬಿಡಕ್ಕಾಗಲ್ಲ, ಬಿಡಂಗಿಲ್ಲ. ಕಣ್ಣು ಮುಚ್ಚಿ ಕೂತ ಒಂದು ದಿನ ಒಂದು ಕ್ಷಣ ಅವನಿಗೆ ಅಂತೇಳಿ ಜ್ಞಾನೋದಯ ಆಗ್ತದ. ನಿರಾಳ ಅನಿಸ್ತು ಅವನಿಗೆ. ಇಡೀ ಜಗತ್ತು ಸಂತೋಷದಿಂದ ಇದೆಯಲ್ಲ ಅಂತ ಅನಿಸ್ತು. ಇಡೀ ಜಗತ್ತು ನೆಮ್ಮದಿಯಿಂದ ಇದೆಯಲ್ಲ ಅಂತ ಅನಿಸ್ತು. ಯೋಚನೆ ಮಾಡಕ್ ಶುರು ಮಾಡ್ದ. ಆ ದುಃಖಕ್ಕೆ ಹಿಂದಿನ ಕಾರಣ ಏನು ಅನ್ನೋದು ಅವನಿಗೆ ಗೊತ್ತಾಯ್ತು. ಅದು ಏನ್ ಕಾರಣ ಅನ್ನೋದನ್ನ ಒಂದು ಸಣ್ಣ ಚಟುವಟಿಕೆ ಮುಖಾಂತರ ತಮಗೆ ತಿಳಿಸ್ಬೋದಾ? ಓಕೆ, ನಾನು ನಿಮಗೊಂದು ಆಫರ್ ಕೊಡ್ತಾ ಇದ್ದೀನಿ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನೀವು ಏನೇನು ತಿಳ್ಬೇಕನ್ಸುತ್ತೆ, ನೀವು ಏನೇನು ಸುತ್ತಾಡ್ಬೇಕನ್ಸುತ್ತೆ, ನೀವು ಏನೇನು ಮಾಡ್ಬೇಕನ್ಸುತ್ತೆ ಎಲ್ಲವನ್ನು ಪಟ್ಟಿ ಮಾಡಿ ಅದರ ಸಂಪೂರ್ಣ ಖರ್ಚನ್ನ ನಾನು ನೋಡ್ಕೊಳ್ತೇನೆ. ಸ್ವಲ್ಪ ಬೇಗ, ಇನ್ನು 10 ಸೆಕೆಂಡ್ ಸಮಯ ಅಷ್ಟೇ ನಿಮಗೆ. 9, 8, 7, 6, ಬಿಎಡ್ ಪಾಸ್ ಬಿಎಡ್ ಪಾಸ್ ಆಗುತ್ತೆ. ಈಗ ನಿಮ್ ತಂಡದವರು, ನಿಮ್ಮಲ್ಲಿ ಯಾರು ಒಬ್ಬರು ಬರ್ರಿ, ನಿಮ್ ತಂಡದಿಂದ ಯಾರು ಒಬ್ಬರು ಬರ್ಬೇಕು. ನಿಮ್ಗೆ ಯಾವ ಏನೇನು ಪಟ್ಟಿ ಮಾಡಿದ್ರೆ ಅಂತ ಹೇಳಿ ಬೇಗ. ನನಗೆ ಇಷ್ಟು ಹೇಳಿ, ಎಷ್ಟು ಲೀಸ್ಟ್ ಔಟ್ ಮಾಡಿರಿ, ನಂಬರ್ ಹೇಳಿ ಅಷ್ಟೇ ಸಾಕು. ನೀವು ಎಷ್ಟು ಮಾಡಿದ್ದೀರಿ? 2 ಬಹಳ ಚೆನ್ನಾಗಿ. ನೀವು 3, ನೀವು 12. ಇವ್ರು ಇನ್ನೂ ಚಾಂದ್ರ. ನೀವು 11. ಇವ್ರು ಇನ್ನು ಕಾಂಪಿಟೇಷನ್ ಮಾಡಿರೋರು. ಸರಿ, ಸ್ವಲ್ಪ ಸೈಡ್ಗೆ ಇಟ್ಬಿಡ್ರಿ. ನಿಮಗೊಂದು ಚಟುವಟಿಕೆ ಇದೆ. ಏನ್ ಚಟುವಟಿಕೆ ಅಂತಂದ್ರೆ, ನೀವು ಎಷ್ಟೆಷ್ಟು ಇಷ್ಟಗಳನ್ನ ಬರೆದಿರಲ್ಲ ಅಷ್ಟು ಬಾರಿ ಒಂದೇ ಉಸಿರಿನಿಂದ ಬಲೂನಿಗೆ ಗಾಳಿ ಹಾಕಬೇಕು. ಏನ್ ಮಾಡ್ಬೇಕು? ಒಂದು ಉಸಿರು ಅಂದ್ರೆ ಒಂದು ಇಷ್ಟಾರ್ಥಕ್ಕೆ ಒಂದ್ಸರಿ ಹೇಳೋದು, ಮತ್ತೆ ಅದನ್ನ ಬಿಗಿ ಹಿಡಿಯೋದು, ಮತ್ತೆ ಇನ್ನೊಂದ್ಸರಿ ಅಷ್ಟು 11 ಸರಿ ಊದೋದು, ಬಿಗಿ ಹಿಡಿಯೋದು, ಊದೋದು, ಬಿಗಿ ಹಿಡಿಯೋದು. ಅರ್ಥ ಆಯ್ತಲ್ಲ ಚಟುವಟಿಕೆ? ನಿಂತು ಈಗ ಸಮಯ ನಿಂತು. ಸರಿ, ಹೇಳ್ರಿ. ಶಾಪಿಂಗ್ ಮಾಡ್ಬೇಕಾಗಿತ್ತಾ? ಹೌದ್ರಿ. ಇನ್ನೂ ಚಾನ್ಸ್ ಐತಿ ನಿಮಗೆ. ಏನಾಯ್ತು? ಯಾಕೆ
ಯಾಕೆ ಯಾಕೆ ಚೆಕ್ ಕೇಳಿದ್ರ ಗುಂಪಿನಲ್ಲಿ ಹೋಗಿ ಹೇಳ್ಬೇಕು ಯಾವ್ದು ಅಮ್ಮ ಅತಿಯಾದ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ನಾನು ದುಡ್ಡು ಕೊಡ್ತೀನಿ ಅಂತಂದ್ರೆ ನೀವು ಇಷ್ಟೆಲ್ಲ ಮಾಡಕ್ ಸಾಧ್ಯ ಅಲ್ಲ ಇಲ್ಲ. ನೀವೇನ್ ಪಟ್ರಿ? ಅತಿಯಾದ ಆಸೆ. ಬುದ್ಧನಿಗೆ ಕೂಡ ಜ್ಞಾನೋದಯ ದೀಪ ಅಪ್ಲಿಸ್ತಾ ಇದು ಇಲ್ಲಿ ಬಿಟ್ಟಿದೆ ಪುಟ. ಬುದ್ಧನಿಗೂ ಕೂಡ ಇದೇ ಜ್ಞಾನೋದಯ ಆಗಿರೋದು. ಅತಿಯಾದ ಆಸೆ. ಇದಕ್ಕೆಲ್ಲದಕ್ಕೆ ಮೂಲವಾದ ಕಾರಣ ಏನಂದ್ರೆ ಅತಿಯಾದ ಆಸೆ ಅನ್ನೋದನ್ನ ಬುದ್ಧ ತಿಳ್ಕೊಂಡ. ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈ ಹಿಂದೂ ಧರ್ಮದಲ್ಲಿ ಒಂದು ಧಾರ್ಮಿಕ ಕ್ಷೇತ್ರ, ಪುಣ್ಯ ಕ್ಷೇತ್ರ ಅಂತ ಯಾವ್ದನ್ನ ಕರಿತೀವಿ ನಾವು? ಕಾಶಿ. ಕಾಶಿಯನ್ನು ನಾವು ವಾರಣಾಸಿ ಅಂತ ಕೂಡ ಕರಿತೀವಿ. ಆ ವಾರಣಾಸಿಯ ಬಳಿ ಇರುವಂತಹ ಸಾರನಾಥದ ಜಿಗ್ಗೆ ವನಕ್ಕೆ ಸಿದ್ಧಾರ್ಥ ಏನ್ ಮಾಡ್ತಾನೆ? ಈಗ ಸಿದ್ಧಾರ್ಥಕ್ಕೆ ಜ್ಞಾನೋದಯ ಆದ ನಂತರ ಸಿದ್ಧಾರ್ಥ ಬುದ್ಧನಾಗ್ತಾನೆ. ಬುದ್ಧ ಅಂತಂದ್ರೆ ಅವನನ್ನ ನಾವು ಜ್ಞಾನಿ, ಎಲ್ಲವನ್ನ ತಿಳಿದವ, ಕೈವೆಲ್ಲ ಜ್ಞಾನವನ್ನ ಪಡೆದವ, ಪಂಚೇಂದ್ರಿಯಗಳನ್ನ ನಿಗ್ರಹಿಸಿದವ ಅಂತ ಕರಿತಾ ಹೋಗ್ತೇವೆ. ಆ ಸಿದ್ಧಾರ್ಥ ಬುದ್ಧನಾದ ಆ ತಾನು ಕುಳಿತಿರುವಂತಹ ಅರಳಿ ಮರ ಬೋಧಿ ವೃಕ್ಷವಾಗ್ತದೆ. ಅವನು ಇರುವಂತಹ ಪ್ಲೇಸ್, ಸ್ಥಳ ಬಿಹಾರದ ಗಯ ಎನ್ನುವಂತಹ ಸ್ಥಳ ಬುದ್ಧ ಗಯ ಅಂತ ಹಾಕ್ತದೆ. ಅದಾದ ನಂತರ ಸಿದ್ಧಾರ್ಥ ಏನ್ ಮಾಡ್ತಾನೆ? ಪ್ರವಚನವನ್ನು ಕೊಡ್ಲಿಕ್ಕೆ ತನ್ನ ಏನು ಸರಳ ಜೀವ ಧರ್ಮ ಇದೆಯಲ್ಲ ಆ ಧರ್ಮವನ್ನ ತಿಳಿಸ್ಲಿಕ್ಕೆ ಒಂದು ಸ್ಥಳಕ್ಕೆ ಬರ್ತಾನೆ. ಅದೇ ವಾರಣಾಸಿಯ ಸಾರನಾಥನ ಜಿಗ್ಗೆ ವನ. ಅದನ್ನ ನಾವು ಧರ್ಮಚಕ್ರ ಪ್ರವರ್ತನ ಅಂತ ಕರಿತೇವೆ. ಇದೀಗ ನಿಮಗೆ ಯಾವ್ಯಾವ ಸಂದೇಶಗಳನ್ನು ಕೊಟ್ಟರು ಅನ್ನೋದನ್ನ ನಾನು ಸ್ವಲ್ಪ ಮಾಹಿತಿ ಪಡೆದು ಹೋಗುವ. ನೆಕ್ಸ್ಟ್ ಎಸ್ ಒಬ್ರು ಓದಿ ಪಾಯಿಂಟ್. ಓದಿ ಮೈಕ್ ಪ್ಲೀಸ್. ಜಗತ್ತು ದುಃಖದಿಂದ ಕೂಡಿದೆ. ಆಸೆಯೇ ದುಃಖಕ್ಕೆ ಮೂಲ. ಆಸೆಯನ್ನು ನಿಗ್ರಹಿಸುವುದರಿಂದ ನೆಮ್ಮದಿಯ ಬದುಕು ಸಾಧ್ಯ. ಆಸೆಯನ್ನು ನಿಗ್ರಹಿಸಲು ಅಷ್ಟಾಂಗ ಮಾರ್ಗಗಳನ್ನು ಪಾಲಿಸಬೇಕು. ಈ 4 ಆರ್ಯ ಸತ್ಯಗಳನ್ನ ಅಥವಾ ಚತುರಾರ್ಯಗಳನ್ನ ಬುದ್ಧ ಬೋಧಿಸ್ತಾರೆ. ಇದಾದ ನಂತರ ಅಷ್ಟಾಂಗ ಮಾರ್ಗಗಳು ಅಂತ ಹೇಳಿದ್ವಿ. ಅಷ್ಟಾಂಗ ಮಾರ್ಗಗಳ ಬಗ್ಗೆ ಬಹಳ ಸುಲಭವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಒನ್ ಪ್ಲೀಸ್. ಈ ಅಷ್ಟಾಂಗ ಮಾರ್ಗಗಳನ್ನ ನಾವು ಒಂದು ಕೀಲಿ ಶಬ್ದದ ಮೂಲಕ, ಒಂದು ಕೀ ವರ್ಡ್ ಮೂಲಕ ನೆನಪಿಡಬಹುದು. ಅದು ನಮ್ಮ ಅಜೀವನ ಪ್ರಜ್ಞೆ ಅಂತೇಳಿ. ನಾನು ಏನು ಮರೆಯಬಾರ್ದು. ನಮ್ಮ ಅಜೀವನ ಪ್ರಜ್ಞೆ. ನ ಅಂದ್ರೆ ನಡತೆ, ಮಾ ಅಂದ್ರೆ ಮಾತು, ಆ ಅಂದ್ರೆ ಆಲೋಚನೆ, ಜಿ ಅಂದ್ರೆ ಜೀವನ, ವ ಅಂದ್ರೆ ವಿಚಾರ, ನ ಅಂದ್ರೆ ನೋಟ, ಪ್ರ ಅಂದ್ರೆ ಪ್ರಯತ್ನ, ಜ್ಞ ಅಂದ್ರೆ ಜ್ಞಾನ. ಈ 8 ಮಾರ್ಗಗಳ ಮೂಲಕ ನಮ್ಮ ಜೀವನವನ್ನು ಸುಗಮವಾಗಿ ನಡೆಸಬಹುದು ಅನ್ನೋದನ್ನ ಗೌರವಿಸಬಹುದು. ಈಗ ಈ ಗೌತಮ ಬುದ್ಧ ಸುಮಾರು 40 ವರ್ಷಗಳ ಕಾಲ ನಾನಾ ಕಡೆ ತಿರುಗಾಡಿ ಇದೇ ಪ್ರವಚನವನ್ನ ಮಾಡಿದ್ರು. ಬಹಳ ಸರಳ ಮಾಡಿದ್ರು. ಸರಳವಾದ ಜೀವನ ಮಾಡಬೇಕು ಹೇಗೆ ಅನ್ನೋದನ್ನ ತಿಳಿಸಿಕೊಡ್ತಾ ಹೋದ್ರು. 40 ವರ್ಷಗಳ ಕಾಲ ತಿರುಗಾಡ್ತಾ ಹೋದ್ರು. ಮುಂದೆ ಈ ಇತಿಹಾಸದಲ್ಲಿ ಈ ಬುದ್ಧನ ಹಲವಾರು ಆಕರ್ಷಕವಾಗಿರುವಂತಹ ವ್ಯಕ್ತಿತ್ವಕ್ಕೆ ಹಲವಾರು ರಾಜ ಮಹಾರಾಜರು ಮನಸ್ಸು ಹೊತ್ತು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು. ಅವರು ಯಾರ್ಯಾರು ಅಂತಂದ್ರೆ ನಮ್ಮ ಮೊದಲ ಸಾಮ್ರಾಜ್ಯದ ಬಿಂಬಸಾರ, ಮೌರ್ಯ ಸಾಮ್ರಾಜ್ಯದ ಅಶೋಕ, ವರ್ಧನ ಸಾಮ್ರಾಜ್ಯದ ಹರ್ಷವರ್ಧನ, ಕುಶಾಣರ ಸಾಮ್ರಾಜ್ಯದ ಕಾನಿಷ್ಕ, ಇವರೆಲ್ಲರೂ ಕೂಡ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಅವುಗಳನ್ನ ಪಾಲಿಸ್ತಾ ಹೋದ್ರು. ನಿಮಗೊಂದು ಚಟುವಟಿಕೆ ಕೊಡ್ತೀನ, ಮಾಡ್ತೀರಾ? ಓಕೆ. ನೋಡಿ, ನಿಮಗೆ ಈಗಾಗಲೇ ನೀಡಿರುವಂತಹ ಪುಟಗಳಿದ್ದಾವೆ. ಅದ್ರ ಹಿಂದೆ ನಕಾಶೆ ಮತ್ತು ಚಿತ್ರಗಳಿದ್ದಾವೆ. ಅದನ್ನ ಕ್ಲೀನ್ ಆಗಿ ಸ್ಟಡಿ ಮಾಡಿ. ನಿಮಗೆ 30 ಸೆಕೆಂಡ್ಗಳ ಕಾಲ ಕಾಲಾವಕಾಶ ಇದೆ. ಒಬ್ಬರು ಪ್ರಶ್ನೆ ಹೇಳಬೇಕು, ಇನ್ನೊಂದು ಗುಂಪಿನ ಉತ್ತರ ಹೇಳಬೇಕು. ಬೇಗ
ಸ್ವಲ್ಪ ವೇಗ ಮಾಡಿ. ಮೊದಲನೇ ಪ್ರಶ್ನೆ, ನಕಾಶೆಯಲ್ಲಿ ನೀಡಲಾದ ಚಿಹ್ನೆಗಳನ್ನು ಗಮನಿಸಿ. ಆಲದ ಮರದ ಚಿಹ್ನೆ ಮತ್ತು ಧರ್ಮಚಕ್ರದ ಚಿಹ್ನೆಗಳು ಬುದ್ಧನ ಜೀವನದ ಯಾವ ಪ್ರಮುಖ ಘಟನೆಗಳನ್ನು ಸೂಚಿಸುತ್ತವೆ? ನೀವು ಯಾವ ಗುಂಪಿಗೆ ಉತ್ತರ ಹೇಳಲಿಕ್ಕೆ ಬಯಸ್ತೀರಿ? ಅಂದ್ರೆ ನೀವು ಪ್ರಶ್ನೆ ಓದಿದಿರಲ್ಲ, ಇನ್ನೊಂದು ಗುಂಪಿಗೆ ಉತ್ತರ ಹೇಳಲಿಕ್ಕೆ ನೀವೇ ಮೊದಲೇ ಗುಂಪು, ನಾಲ್ಕನೇ ಗುಂಪು. ಹೆಸರು ಯಾವ ಗುಂಪಿನ ಹೆಸರು? ನೀವು ಉತ್ತರ ಹೇಳಬೇಕು. ಉತ್ತರ ಮೈಕ್. ಆಲದ ಮರದ ಚಿಹ್ನೆ ಜ್ಞಾನೋದಯವನ್ನು ಸೂಚಿಸುತ್ತದೆ. ಓಕೆ. ಧರ್ಮಚಕ್ರದ ಚಿಹ್ನೆ ಅವರು ನೀಡಿದ ಮೊದಲ ಪ್ರವಚನ. ವೆರಿ ಗುಡ್, ಚಪ್ಪಾಳೆ ಬರಲಿ. ಸರಿ, ಈಗ ನೀವೇ ಪ್ರಶ್ನೆ ಹೇಳಿ, ಯಾವ ಗುಂಪಿಗೆ ಉತ್ತರ ಹೇಳಲಿಕ್ಕೆ ಹೇಳ್ತೀರಿ ನೀವು? ಪ್ರಶ್ನೆ ಮೊದಲು. ನಕಾಶೆಯನ್ನು ಗಮನಿಸಿ. ಬುದ್ಧನ ಜೀವನದ ಪ್ರಮುಖ ಘಟನೆಗಳು ಭಾರತದ ಯಾವ ದಿಕ್ಕಿನಲ್ಲಿ ಹೆಚ್ಚಾಗಿ ಕೇಂದ್ರೀಕೃತವಾಗಿವೆ? ಓಕೆ, ಉತ್ತರ ಯಾವ ಗುಂಪಿಗೆ? ಸಾಮವೇದ. ಹಾ, ಈಶಾನ್ಯ ದಿಕ್ಕಿನಲ್ಲಿ. ಯಾವುದು? ಈಶಾನ್ಯ ಓಕೆ, ಈ ಪ್ರಶ್ನೆ ಹೇಳಿ ಈಗ. ಬುದ್ಧನ ಜೀವನದ ಸ್ಥಳಗಳು ಪ್ರಮುಖವಾಗಿ ಭಾರತದಲ್ಲಿ ಯಾವ ನದಿಯ ಬಯಲು ಪ್ರದೇಶದಲ್ಲಿ ಕಂಡುಬರುತ್ತವೆ? ಹಾ, ಉತ್ತರ ಹೇಳಲಿಕ್ಕೆ ಯಾವ ಗುಂಪಿಗೆ ಹೇಳ್ತೀರಿ? ಯಜುರ್ವೇದ. ಹಾ, ಉತ್ತರ ಹೇಳಿ. ಯಾವ ನದಿ? ಹಾ, ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ನೀವು ಪ್ರಶ್ನೆ ಕೇಳಿ. ನೇಪಾಳದಲ್ಲಿರುವ ಬುದ್ಧನ ಜೀವನದ ಪ್ರಮುಖ ಸ್ಥಳಗಳನ್ನು ನಕಾಶೆಯಲ್ಲಿ ಗುರುತಿಸಿ ಹೆಸರಿಸಿ. ಇನ್ನು ಎಲ್ಲರೂ ಮಾಡಬೇಕು. ಮಾಡಿ, ಗುರುತಿಸಿದ ನಾನು ಚೆಕ್ ಮಾಡ್ತೀನಿ. ಈಸಿ ಇದೆಯಾ? ಸರಿ, ಓಕೆ. ಈ ಚಟುವಟಿಕೆಯನ್ನ ಮಾಡಲಿಕ್ಕೆ ಧನ್ಯವಾದಗಳು. ನಾನು ಚೆಕ್ ಮಾಡ್ತೀನಿ ಆಮೇಲೆ. ಈಗ ಒಂದು ಸಣ್ಣ ವಿಡಿಯೋ ದೃಶ್ಯವನ್ನ ತೋರಿಸ್ತಾ ಇದ್ದೀನಿ, ಸೂಕ್ಷ್ಮವಾಗಿ ಗಮನಿಸಬೇಕು. ಅದಕ್ಕೆ ಕ್ಲಿಯರ್ ಮಾಡಿ. ಈ ವಿಡಿಯೋ ತಾವು ವೀಕ್ಷಣೆ ಮಾಡಿದ್ರಲ್ಲ, ನಿಮಗೆ ಯಾವ ರೀತಿಯ ಭಾವನೆ ಮೂಡುತ್ತದ ಮನಸ್ಸಿನಲ್ಲಿ? ಗುಂಪಿನಲ್ಲಿ ಯಾವ ರೀತಿ? ಭಯ, ಮತ್ತೆ ಹಿಂಸೆ, ಮತ್ತೆ ಆತಂಕ,
ನೋಡಿ ನೀವು ಹೇಳ್ತಾ ಇದೆಯಲ್ಲ, ಈ ಭಯ, ಆತಂಕ, ಹಿಂಸೆ ಈ ಎಲ್ಲಾ ಭಾವನೆಗಳನ್ನ ಹೋಗಲಾಡಿಸಬೇಕು ಅಂದ್ರೆ ನಾವು ಯಾವ ಮಾರ್ಗವನ್ನು ಪಾಲಿಸಬೇಕು? ಯಾವ ಮಾರ್ಗ ಅಂದ್ರೆ ಗೆದ್ದೆ ನಾನು ಪಾಠ ಮಾಡಿ. ಸರಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನ ತಿಳಿಯುವುದರ ಜೊತೆಗೆ ಈ ಪ್ರಚಲಿತ ಯುದ್ಧಗಳು ನಡೀತಾ ಇದ್ದಾವಲ್ಲ, ಇವೇ ಅನಿವಾರ್ಯತೆ ಅಲ್ಲ, ಅಹಿಂಸಾ ಮಾರ್ಗದಿಂದ ಎಲ್ಲರನ್ನು ಕೂಡ ಜಯಿಸಬಹುದು ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ತಿಳಿದುಕೊಂಡಿದ್ದೇವೆ. ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆ ಕೇಳ್ಬೋದಾ? ಅಳಿಸಿದ್ದೇವೆ. ಇಲ್ಲಿವರೆಗೂ ಏನು ಪಾಠ ಮಾಡಿದ್ವಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮ್ಮ ಮುಂದೆ ನೀವು ಓದಿ. ಮೈಕ್ ಕೊಡಿ ಪ್ಲೀಸ್, ಮೈಕ್ ಆನ್ ಮಾಡ್ಕೊಳ್ಳಿ ಪ್ಲೀಸ್. ಬುದ್ಧನ ಜನ್ಮಸ್ಥಳ ಯಾವುದು? ಪ್ರಶ್ನೆ ಯಾವ ಉಡುಪಿಗೆ ಉತ್ತರ ಹೇಳಲಿಕ್ಕೆ? ಋಗ್ವೇದ. ಉತ್ತರ ಹೇಳಿ. ಬುದ್ಧನ ಜನ್ಮಸ್ಥಳ ಲುಂಬಿನಿವನ. ಸರಿಯಾಗಿದೆನಾ? ಚಪ್ಪಾಳೆ ಬರಲಿ. ಪ್ರಶ್ನೆ ಹೇಳಿ. ಬುದ್ಧನು ಅರಮನೆಯನ್ನು ತೊರೆಯುವುದನ್ನ ಏನೆಂದು ಕರೆಯುತ್ತಾರೆ? ತೊರೆಯುವುದನ್ನ ಏನೆಂದು ಕರೆಯುತ್ತಾರೆ? ಯಜುರ್ವೇದ ಸರ್. ಹೇಳಿ. ಉತ್ತರ ಸರಿಯಾದ ಉತ್ತರ. ಪ್ರಶ್ನೆ ಬುದ್ಧನಿಗೆ ಜ್ಞಾನೋದಯ ಯಾವ ವೃಕ್ಷದ ಕೆಳಗೆ ಆಯಿತು? ಹಾ ಹರಳಿ ಮರ. ಪ್ರಶ್ನೆ ಬುದ್ಧನು ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ಮಾಡಿದನು? ನಮ್ಮ ಒಂದು ಉತ್ತರ ಹೇಳಲಿಕ್ಕೆ ಕೊಡ್ರಿ ಅಂತ ಕೇಳುವ ವಿದ್ಯಾರ್ಥಿಗಳು ಇವರೇ. ಇಲ್ಲಿ ಬಿಟ್ಟು ಕಾರ್ಯಕ್ರಮ ಸಿಗಲ್ಲ ಅನಿಸ್ತದ, ಹೌದಾ? ಸರಿ, ನಿಮಗೆ ಕೆಲವೊಂದಿಷ್ಟು ಗೃಹ ಕಾರ್ಯ ಕೊಡ್ತಾ ಇದ್ದೀವಿ, ನೀವು ಬರ್ಕೊಳ್ಬೇಕಲ್ಲ, ಬರ್ಕೊಳ್ಳಿ. ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಒಂದು ಪುಟದಷ್ಟು ವೀರದಂತೆ ಬರೆಯಿರಿ. ಬರ್ಕನಿಗೆ ಆಕ್ಟಿಂಗ್ ಮಾಡಂಗಿಲ್ಲ, ಬರ್ಕೋಬೇಕು. ಮತ್ ನಾನು ನಾಳೆ ಬರ್ತಾ ಉತ್ತರ ಚೆಕ್ ಮಾಡ. ಈ ಸ್ವಲ್ಪ ಸೂಕ್ಷ್ಮವಾಗಿ ತಾವೆಲ್ಲರೂ ಗಮನಿಸಬೇಕು. ಈ ಗೃಹ ಕಾರ್ಯದ ಜೊತೆಗೆ ಒಂದು ಅದ್ಭುತವಾಗಿರುವಂತಹ ಚಟುವಟಿಕೆಯನ್ನ ನೀಡ್ತಾ ಇದ್ದೀನಿ. ಆ ತರಹದ ಚಟುವಟಿಕೆಗಳನ್ನ ನೀಡಬೇಕು, ನೀಡಬಹುದು, ಅಂತ ಕಲಿಸಿಕೊಟ್ಟಿರುವಂತಹ ಕಾಲೇಜ್ ಒನನೋಗಿ ಕೊಟ್ಟೂರು ಸ್ವಂತ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ. ಆ ಚಟುವಟಿಕೆ ಏನು ಅನ್ನೋದನ್ನ ನೀವು ಗಮನಿಸಿ. ಈಗ ನೋಡಿ, ಪುಸ್ತಕ ಕೊಡಿ. ಚಟುವಟಿಕೆ ಗೌತಮ ಬುದ್ಧ ಮತ್ತು ಶ್ರೀರಾಮಚಂದ್ರ ಸಮಕಾಲೀನವರೇ ಚರ್ಚಿಸಿ ಅನ್ನೋದು ಪ್ರಶ್ನೆ. ಶ್ರೀರಾಮಚಂದ್ರ ಅಂದ ತಕ್ಷಣ ಯುಗಗಳಿಗೆ ಹೋಗ್ತೀವಿ ನಾವು, ಯಾವ ಯುಗ ಅಂತೇಳಿ ಒಂದು ವಾದ ಅದ. ಈ ಪುಸ್ತಕ ಅದ ರಾವಣ ಮಹಾತ್ಮನೋ ರಾಕ್ಷಸನೋ ಅಂತೇಳಿ. ಇದು ಹಿಂದಿ ಮೂಲದ ಪುಸ್ತಕ. AR ಬಾಲಿ ಅನ್ನುವಂತ ಬರೆದಿದ್ದಾರೆ. ಕನ್ನಡಕ್ಕೆ ಅನಿಲ ಹೊಸಮನಿ ಅಂತೇಳಿ ತರ್ಜುಮೆ ಮಾಡಿದರೆ, ಅವರು ತರ್ಜುಮೆ ಮಾಡಿದರೆ. ಇದೊಂದು ಮದುವೆಗೆ ಇನ್ವಿಟೇಷನ್ ಕೊಟ್ಟಿರೋ ಪುಸ್ತಕ. ಇದರಲ್ಲಿ ಒಂದು ವಾದ ಇದೆ. ಇದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಬಟ್ ಹುಡುಗರು ಇದರ ಎಲ್ಲರನ್ನ ಕಲೀಲಿ, ತಿಳಿಲಿ, ಈ ತರಹದ ಒಂದು ವಾದ ನಡೀಲಿ ಅಂತೇಳಿ ಈ ಪುಸ್ತಕ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದು ಗೌತಮ ಬುದ್ಧ ಮತ್ತು ಶ್ರೀರಾಮಚಂದ್ರ ಸಮಕಾಲೀನವರು ಅಂತ ಹೇಳುವಂತ ಪುಸ್ತಕ. ಇದು ವಾಲ್ಮೀಕಿ ಬರೆದ ರಾಮಾಯಣದಲ್ಲಿ ಗೌತಮ ಬುದ್ಧ ಮತ್ತು ಶ್ರೀರಾಮಚಂದ್ರ ಒಂದೇ ಸಮಕಾಲೀನವರು ಅನ್ನೋದೊಂದು ಶ್ಲೋಕ ಮೆನ್ಷನ್ ಆಗಿದೆ. ಆ ಪುಸ್ತಕ ಇದನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇನೆ. ನೀವು ಇದನ್ನು ಅಭ್ಯಾಸ ಮಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ ವಾಲ್ಮೀಕಿ ಬರೆದ ರಾಮಾಯಣವನ್ನು ಕೂಡ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದ ನಂತರ ಗೌತಮ ಬುದ್ಧ ಮತ್ತು ಶ್ರೀರಾಮಚಂದ್ರ ಸಮಕಾಲೀನವರು ಹೌದೋ ಅಲ್ಲೋ ಅನ್ನೋದನ್ನ ಚರ್ಚೆ ಮಾಡಬೇಕು. ಈ ರೀತಿಯ ಚಟುವಟಿಕೆಗಳನ್ನ ನೀಡೋದ್ರಿಂದ ವಿದ್ಯಾರ್ಥಿಗಳಿಗೆ ವಿಮರ್ಶಾತ್ಮಕವಾಗಿರುವಂತಹ ಯೋಚನೆಯನ್ನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಾಗ್ತದೆ. ಸೊ ಇದೊಂದು ಚಟುವಟಿಕೆ ನಿಮ್ಮ ಮುಂದೆ. ಇಲ್ಲಿವರೆಗೂ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ಸಾಧ್ಯ ಆದಷ್ಟು ನಿಮಗೆ ಪಾಠವನ್ನ ಮಾಡಿದ್ದೀನಿ. ಬಟ್ ಒಂದು ಹೇಳ್ತೀನಿ ನಿಮಗೆ, ಇದನ್ನ ಹೇಳಲೇಬೇಕು. ದ ಫಸ್ಟ್ ಕಾರಣ, ವಿಕ್ರಮ್ ಸರ್ ಫೋನ್ ಮಾಡಿದ ತಕ್ಷಣ
ಒಪ್ಕೊಂಡಿರೋದಕ್ಕೂ ಅವಕಾಶ ಯಾವತ್ತಿಗೂ ಅವಕಾಶ ಸಿಗಲ್ಲ. ಅದರಲ್ಲೂ ಡಾಕ್ಟರ್ ಸಮೀರ್ ಕಾಲೇಜ್ ಆಫ್ ಟೀಚರ್ ಎಜುಕೇಶನ್ ಅವಕಾಶ ನಿಮಗೆ ಅವ್ರಿಗೆ ಅವಕಾಶ ಕೊಟ್ಟಾಗ ನೀವು ಬಳಕೆ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮಷ್ಟು ದೊಡ್ಡ ಯಾರೂ ಇಲ್ಲ. ಇದು ಒಂದೇದು. ಎರಡನೇದು, ಈ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನ ತೆಗೆದುಕೊಂಡಿರುವುದಕ್ಕೆ ಕಾರಣ ಇಷ್ಟೇ. ಇದು ಸಮಾಜ ವಿಜ್ಞಾನದ ಎಲ್ಲಾ ಶಿಕ್ಷಕರಿಗೆ ಗೊತ್ತಾಗಬೇಕು. ಇದನ್ನ ನಾನು ಹೇಳಬೇಕು, ಹೇಳಿದ್ರೆ ತಪ್ಪೋ, ಅನುಭವ ಇಲ್ಲೋ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಇದರ ಪ್ರಾಶಿಕ್ಷಣ ವಿದ್ಯಾರ್ಥಿಗಳಿಗೆ ಹೇಳುವಂತಹ ಒಂದು ಸಾಮರ್ಥ್ಯ ನನಗಿದೆ. ಶಾಲೆಗೆ ಹೋದ ನಂತರ ನಿಮಗೆ ಕೆಲವೊಂದಿಷ್ಟು ಅನುಭವಗಳು ಆಗಬಹುದು. ಸರ್, ಸಮಾಜ ವಿಜ್ಞಾನ ಸ್ಪೆಷಲ್ ಕ್ಲಾಸ್ ಅಂತಾರೆ ನೀವು. ಸರ್, ಸಮಾಜ ವಿಜ್ಞಾನ ಭಾನುವಾರ ಕ್ಲಾಸ್ ಅಂತಾರೆ. ಸರ್, ಒಂದು ಚೀಟಿ ಇಟ್ಕೊಂಡ್ ಪಾಠ ಮಾಡ್ರ ನೀವು ಹಿಂದೆ ಮೂರು ಸರ್ ಅಂತ ಡಿಸ್ಕ್ರಿಮಿನೇಷನ್ ಇದೆ. ಬಟ್ ಐ ಡೋಂಟ್ ನೋ ಯಾಕೆ ಅಂತ ಹೇಳಿ ನಿಮ್ ಮುಂದೆ ನಾನು ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಗೊತ್ತಾ? ಆ ಡಿಸ್ಕ್ರಿಮಿನೇಷನ್ ಅನ್ನ ಹೇಗೆ ಹೋಗಲಾಡಿಸ್ಬೇಕು ಅಂತೇಳಿ ಶಕ್ತಿ ತುಂಬಿರೋದು ಇದೆ ಕಾಲೇಜ್ ನನಗೆ. ಯಾಕಂದ್ರೆ ನನಗೆ ನಮ್ಮ ಸರ್ಗಳು ಹೇಳ್ಕೊಟ್ರೆ ನನಗೆ ಸಿದ್ದಪ್ಪ ಸರ್, ಸುರೇಶ್ ಬಾಬು ಸರ್, ವಿಕ್ರಮ್ ಸರ್, ಮತ್ತೆ ನಮ್ಮ ಸುಶೀಲಾ ಮೇಡಮ್ ಅವರು ಎಲ್ಲ ಸರ್, ಒಬ್ರು ಇಬ್ಬರಲ್ಲ, ಬಹಳ ಜನ ಸೋಷಿಯಲ್ ಸೈನ್ಸ್ಗೆ ಕುಮಾರಸ್ವಾಮಿ ಸರ್, 4-5 ಜನ ಇದ್ದಾರೆ. ಅವ್ರು ಏನ್ ಹೇಳ್ಯಾರ ಗೊತ್ತೇನೋ? ಏನ್ ಹೇಳ್ಯಾರ ಗೊತ್ತಾ? ಸಮಾಜ ವಿಜ್ಞಾನವನ್ನ ಪಾಠ ಮಾಡುವ ಸಂದರ್ಭದಲ್ಲಿ ನೀವೇನಾದ್ರೂ ಹೊಸ ಧರ್ಮಗಳ ಉದಯ ಎನ್ನುವಂತಹ ಪಾಠವನ್ನ ಮಾಡ್ತೀರಿ ಅಂತಂದ್ರೆ ಬೌದ್ಧ ಮತ್ತು ಜೈನ ಧರ್ಮದ ಬಗ್ಗೆ ಮಾತಾಡ್ತೀವಿ. ಪಾಶ್ಚಿಮಾತ್ಯ ಧರ್ಮಗಳ ಬಗ್ಗೆ ಪಾಠ ಮಾಡ್ತೀರಿ ಅಂತಂದ್ರೆ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮದ ಬಗ್ಗೆ ಪಾಠ ಮಾಡ್ತೀರಿ. 8ನೇ ತರಗತಿಯಲ್ಲಿರುವಂತಹ ಸನಾತನ ಧರ್ಮವನ್ನು ಪಾಠ ಮಾಡುವ ಸಂದರ್ಭದಲ್ಲಿ ವೈದಿಕ ಧರ್ಮದ ಬಗ್ಗೆ ಮಾತಾಡ್ತಾ ಹೋಗ್ತೀರಿ. ಈ ಕಡೆ ಭಾರತದ ಮತ ಪ್ರವರ್ತಕರು ಅಂತ ಬಂದ್ರೆ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವೇಶ್ವರ ಬಗ್ಗೆ ಮಾತಾಡ್ತೀವಿ. ಭಕ್ತಿ ಪಂಥ ಬಂದ್ರೆ ಉತ್ತರ ಭಾರತದ ಭಕ್ತಿ ಪಂಥ ಬೇರೆ, ದಕ್ಷಿಣ ಭಾರತದ ಭಕ್ತಿ ಪಂಥ ಬೇರೆ. ಕಬೀರದಾಸರು, ಶಿಶುನಾಳ ಶರೀಫರು, ಚೈತನ್ಯರು, ಕನಕದಾಸರು, ಪುರಂದರದಾಸರು, ಅಕ್ಕ ಮಹಾದೇವಿ, ಮೀರಾಬಾಯಿ, ಇವರೆಲ್ಲರಿಗೆ ಅವರ ವ್ಯಕ್ತಿತ್ವ ಹೆಂಗಿತ್ತು ಅನ್ನೋದನ್ನ ಪಾಠ ಮಾಡಿ ಶಾಲೆಯಿಂದ ಹೊರಗೆ ಬರ್ತೀರಿ. ಮಗು ಕೇಳ್ತದ ಪ್ರಶ್ನೆ, ಸರ್ ನಮ್ಮಪ್ಪ ಹೇಳ ನಾವು ಡ್ಯಾಶ್ ಧರ್ಮದವರಂತೆ ಡ್ಯಾಶ್ ಪಕ್ಷಕ್ಕೆ ವೋಟ್ ಹಾಕಬೇಕಂತೆ ಅಂತ. ಇದು ಹುಡುಗರು ನನಗೆ ಪ್ರಶ್ನೆ ಕೇಳ್ಯಾರ. ಏನ್ ಹೇಳ್ತಾರೆ ಉತ್ತರ ನೀವು ಹುಡುಗರಿಗೆ? ನಾವು ಇಂಥ ಧರ್ಮದವರು ಇಂಥ ಧರ್ಮಕ್ಕೆ ವೋಟ್ ಹಾಕಬೇಕಂತ ಹೇಳ್ತಾರೆ ಹುಡುಗ. ಏನ್ ಹೇಳ್ತೀರಿ ಉತ್ತರ? ಸರ್ ನಾವು ಇಂಥ ಧರ್ಮದವರು ಇಂಥದೇ ಡ್ರೆಸ್ ಹಾಕಬೇಕಂತ ಹೇಳ್ತಾರೆ. ಎಚ್ಚೆತ್ತುಕೊಳ್ಳಿ ಪ್ರಾಶಿಕ್ಷಣಾರ್ಥಿಗಳೇ, ಜೂನ್ ಬರ್ತಾ ಇದೆ. ರಾಜ್ಯದಲ್ಲಿ ಹೊಸ ಅಲೆ ಶುರುವಾಗ್ತಾ ಇದೆ. ಕೆಲಸಕ್ಕೆ ಬಾರದ ಅವರ ಸ್ವಾರ್ಥದ ಜೀವನಕ್ಕಾಗಿ ನಡೆಸುವ ಕೆಲವೊಂದು ಕನಿಷ್ಠ ಕೆಲಸಗಳಿಗೆ ಮಕ್ಕಳು ಬಲಿ ಆಗಬಾರದು. ಅದನ್ನ ನಾವು ಹೇಗೆ ಪ್ರೊಟೆಕ್ಟ್ ಮಾಡಬೇಕಂತ ಕಲಿಸಿಕೊಟ್ಟಿರೋದು ಕೊಟ್ಟೂರು ಸ್ವಾಮಿ ಕಾಲೇಜ್ ಆಫ್ ಟೀಚರ್ ಎಜುಕೇಶನ್. ಧರ್ಮ ಅಂತಂದ್ರೆ ಒಳ್ಳೇದು. ಇಸ್ಲಾಂ, ಕ್ರೈಸ್ತ, ಬೌದ್ಧ, ಸಿಖ್, ಹಿಂದೂ ಎಲ್ಲವೂ ಒಳ್ಳೇದು. ಅದನ್ನ ಕಲಿಸಿಕೊಡ್ರಿ. ನಾವು ಗೌತಮ ಬುದ್ಧ ಎಲ್ಲಿ ಜನಿಸಿದ, ಎಷ್ಟರಲ್ಲಿ ಜನಿಸಿದ ಅಂತ ಕಲಿಸೋದಕ್ಕಿಂತ ಹೆಚ್ಚಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಪ್ರಾಶಿಕ್ಷಣ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಧರ್ಮವನ್ನು ಪಾಠ ಮಾಡುವ ಸಂದರ್ಭದಲ್ಲಿ ಆ ಧರ್ಮದ ಆಳವನ್ನು ತಿಳಿದು ಅದನ್ನ ತುಂಬಾ ಚೆನ್ನಾಗಿ ಹುಡುಗರಿಗೆ ತಿಳಿಸಬೇಕು. ಬಿಕಾಸ್ ಹುಡುಗರು ಅಪ್ಪ ಅಮ್ಮ ಮಾತು ಕೇಳೋದಿಲ್ಲ, ಹೈಕೋರ್ಟ್ ನ್ಯಾಯಾಧೀಶರ ಮಾತು ಕೇಳೋದಿಲ್ಲ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮಾತು ಕೂಡ ಕೇಳೋದಿಲ್ಲ. ಆ ಹುಡುಗರು ಕೇಳೋ ಮಾತು ಒಬ್ಬರದೇ, ಟೀಚರ್ಸ್. ಯಾರ ಮಾತು ಕೇಳ್ತಾರೆ? ಸೊ ಇಲ್ಲಿವರೆಗೂ ಮಾತನಾಡಲು ಅವಕಾಶವನ್ನ ಮಾಡಿಕೊಟ್ಟಿರುವಂತಹ ತಮಗೆಲ್ಲರಿಗೂ ಶರಣಾರ್ಥಿಗಳು.